ಪ್ಲೀಸ್ ನೋಡ್ತೀನಿ, ದಯವಿಟ್ಟು ಬಿಟ್ಬಿಡಿ. ನಿಮ್ ಮರ್ಯಾದೆ ಇದೆ, ಇನ್ನೂ ಸ್ವಲ್ಪ ಮರ್ಯಾದೆ ಮಾಡೋದಿದೆ. ಬಹಳ ದೊಡ್ಡ ಕೆಲಸ ಮಾಡಿದಿರಾ. ಇವಾಗ ಓಡೋಗೋದಲ್ಲ, ಇನ್ನು ಮುಂದಕ್ಕಾದ್ರೂ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ನ್ಯಾಯವಾದ ಕೆಲಸ ಮಾಡ್ಕೊಂಡು ಬದುಕೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ KRS ಪಕ್ಷ ನಿಮ್ಮದ ಇವತ್ತು ನಿಮ್ ವೈಯಕ್ತಿಕವಾಗಿ ಮರ್ಯಾದೆ ತೆಗಿತಾ ಇದೀವಿ. ಇನ್ನು ಮುಂದೆ ನಿಮ್ ಮಕ್ಳು ನಿಮ್ ಹೆಂಡತಿರು ಆದಿ ಬೀದಿನಲ್ಲಿ ನಿಮ್ ಮಕ್ಕಳು ಹೆಂಡತಿಗೂ ಸನ್ಮಾನ ಮಾಡ್ಬೇಕಾಗುತ್ತಿಲ್ಲ ಅಂತ. ಎಂತ ಅಪ್ಪನಪ್ಪ ನಿಮ್ಮಪ್ಪ, ಎಂತ ಅಪ್ಪನ ಮಕ್ಕಳಪ್ಪ ನೀವು ಅಂತ ಹೇಳಿ ನಿಮ್ ಮಕ್ಕಳಿಗೆ ಮತ್ತೆ ಹೆಂಡತಿಯರಿಗೂ ನಿಮ್ಗೆ ಹೆಣ್ಣು ಕೊಟ್ಟಂತ ಮಾವ ಅತ್ತೆ ಮಾವ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕೊಂಡು ಅವ್ರಿಗೂ ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಯಾರು ಶ್ರೀನಾಥ್ ಮಹಾದೇವ ಜೋಶಿ ಲೋಕಾಯುಕ್ತ ಅಂತ ಸಂಸ್ಥೆಯಲ್ಲಿ ಇಟ್ಕೊಂಡೆ ರೋಲ್ ಕಾಲ್ ಮಾಡುವಂತಹ ಇಂತ ನೀಚನ ಮನೆ ಎಲ್ಲಿದೆ ಅನ್ನೋದು ಅಕ್ಕಪಕ್ಕದವರು, ಬಹುಶಃ ಬೇರೆ ಯಾರೋ ಹೇಳ್ತಾರೆ ಅಂತ ಅನ್ಸಲ್ಲ. ನಿಮ್ ಅಕ್ಕಪಕ್ಕ ಇರೋಂತವ್ರು ದಯವಿಟ್ಟು ಈತನ ಮನೆ ಎಲ್ಲಾದ್ರೂ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ಕೆಲಸ ಈ ತರ ಮಾಡೋದಕ್ಕೆ ಅಂತ. ನಮ್ಮ ರಾಜಕೀಯ ಗುರುಗಳು ರಾಜಕಾರಣಿಗಳೇ ನಮ್ಗೆ ಸ್ಫೂರ್ತಿ. ಅದೆಲ್ಲ ಸ್ಫೂರ್ತಿ ಆಗ್ತಾರೆ ರಾಜಕಾರಣಿಗಳು. ಯಾಕೆ ನಾವು ಅವರೇ ನಮ್ಗೆ ಹೇಳೋದು, ಅವರೇ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಇಷ್ಟು ಕೊಡ್ಲೇಬೇಕು ಅಂತ ಹೇಳ್ತಾರೆ. ನಾವು ಅವ್ರಿಗೊಂದು ಇಷ್ಟು ಕೊಡ್ತೀವಿ, ಮಿಕ್ಕದ್ ನಾವ್ ಇಟ್ಕೋತೀವಿ. ಈಗ ನಮ್ ಜೊತೆಗೆ ಏನು ಲೋಕಾಯುಕ್ತ ಸಂಸ್ಥೆಯ ಕೀರ್ತಿಯನ್ನ ಮತ್ತೊಮ್ಮೆ ದೇಶಾದ್ಯಂತ ಹಬ್ಬಿಸೋದ್ರಲ್ಲಿ ಬಹಳ ಏನು ಒಂದು ಶ್ರಮ ವಹಿಸಿದಂತಹ ಲೋಕಾಯುಕ್ತ SP ಆಗಿದ್ದಿ. ಅಲ್ಲಿ ಯಾರಿಗೆ ನ್ಯಾಯ ಕೊಡಿಸಬೇಕಾಗಿರುವಂತ ಕೆಲಸದಲ್ಲಿ ಇಟ್ಕೊಂಡಿರುವಂತ ಪುಣ್ಯಾತ್ಮ ರೋಲ್ ಕಾಲ್ ಹೋಗಿಲ್ಲ ರೀ, ನ್ಯಾಯ ಕೊಡಿಸಬೇಕಾಗಿರೋ ಮನುಷ್ಯ ರೋಲ್ ಕಾಲ್ ಮಾಡ್ಕೊಂಡು ಯಾರು ಜನರು ಲೋಕಾಯುಕ್ತಕ್ಕೆ ಇವತ್ತು ಜನ ಅವ್ರಿಗೆಲ್ಲೂ ನ್ಯಾಯ ಸಿಗದೆ ಇದ್ದಾಗ ಕೊನೆಯಲ್ಲಿ ಯಾವ ಅಧಿಕಾರಿನೂ ನ್ಯಾಯ ಕೊಡ್ತಾ ಇದ್ದಾಗ ಕೊನೆ ಇದರಲ್ಲಿ ಅವ್ರು ಲೋಕಾಯುಕ್ತಕ್ಕೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ನ್ಯಾಯ ಕೊಡ್ತಾರೆ ಅಂತ. ಆದ್ರೆ ಈ ಪುಣ್ಯಾತ್ಮ ಲೋಕಾಯುಕ್ತಕ್ಕೆ ಬಂದಂತಹ ದೂರುಗಳ ಆಧಾರದ ಮೇಲೆ ಯಾರ ಮೇಲೆ ದೂರು ಕೊಟ್ಟಿರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಂಪರ್ಕಿಸಿ ಅವರಿಂದ ರೋಲ್ ಕಾಲ್ ಅನ್ನ ವಸೂಲಿ ಮಾಡಿಕೊಂಡು 100 ಕೋಟಿ ರೋಲ್ ಕಾಲ್ ಅನ್ನ ಮಾಡಿಕೊಂಡು ಸಿಗಾಕೊಂಡಿರುವಂತಹ ಪುಣ್ಯಾತ್ಮ ಎಂತ ಜೋಶಿ, ಎಂತ ಏನ್ ಹೆಸರು? ಶ್ರೀನಾಥ್ ಮಹಾದೇವ್ ಜೋಶಿ. ಶ್ರೀನಾಥ ಮಹಾದೇವ್ ಜೋಶಿ ಇವತ್ತು ನಮ್ಮ ಜೊತೆಗೆ ಕಚೇರಿನಲ್ಲಿ ಬಂದಿದ್ದಾರೆ. ಸೊ ನಾವು ಈಗ ಇಲ್ಲೇ ಕೆಳಗಡೆ ರಾಜಾಜಿನಗರದಲ್ಲಿ ಕೆಳಗಡೆ ರೋಲ್ ಕಾಲ್ ಮಾಡಕ್ ಬಂದಿದ್ರು ಅಂತ ಹೇಳಿ ನಮ್ಮವರೆಲ್ಲ ನೋಡಿ, ಅರೆ ಈಗ SP ಆಗಿದ್ದ, ನಿನ್ನೆ ತಾನೇ ಅಲ್ಲೆಲ್ಲೋ ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡಿದ್ದಾನೆ, ಈಗಲೇ ನೋಡಿದ್ರೆ ಇಲ್ಲೇ ರೋಲ್ ಕಾಲ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾನಲ್ಲ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅವನಿಗೆ ಒಂದಷ್ಟು ಮಾತಾಡ್ಸೋಣ. ಪಾಪ ಇಂಥವ್ರಿಗೆ ಎಸ್ಪೆಷಲಿ IPS ಓದ್ಕೊಂಡು ಬಂದು ಕಷ್ಟಪಟ್ಟು ಕೆಲಸ ಇಟ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಬಂದಿರೋ ಅಂತ ಇಂಥ ವ್ಯಕ್ತಿಗಳೇ ಏನ್ ಕಕ್ಕ ತಿನ್ನ ಕೆಲಸವನ್ನ ಮಾಡ್ತಾ ಇದಾರಲ್ಲ, ಇವ್ರಿಗೆ ನಿಜವಾಗ್ಲೂ ಏನ್ ಮೋಟೋ, ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಏನ್ ಇವ್ರ ಸಮಸ್ಯೆಗಳು, ಇವ್ರಿಗೇನಾದ್ರೂ ಏನ್ ಯಾವ ರಾಕ್ಷಸ ಪ್ರವೃತ್ತಿ ಇವ್ರಿಗೆ ಮೈಗೆ ದೇವತರ ಮೆಟ್ಕೊಂಡಿದೆ ಅನ್ನೋದನ್ನ ಒಂದಷ್ಟು ವಿವರವಾಗಿ ನಾವು ಅವ್ರನ್ನ ಮಾತಾಡ್ಸೋಣ. ಪಕ್ಷದವರು ಪೂರ್ವಗ್ರಹ ಪೀಡಿತರಾಗಿ ನನ್ನಂತ ಒಬ್ಬ ಒಳ್ಳೆ ವ್ಯಕ್ತಿನ, ಒಬ್ಬ ಪ್ರತಿಷ್ಠಿತನ ನೀವು ಕರ್ಕೊಂಡ್ ಬಂದಿದ್ದಾರೆ, ಅವಮಾನ ಮಾಡೋದು ಸರಿ ಇಲ್ಲ. ನಿಮ್ಗೆ ಇದನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದೌದು, ನೀವು ಬಹಳ ಸಜ್ಜನರು ಮತ್ತೆ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಿರಿ ಅಂತ ಹೇಳಿ ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಮತ್ತೆ ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲ ನೋಡಿದ್ವಿ. ನಿಂಗಣ್ಣನ ಮೊಬೈಲ್ ಅಲ್ಲಿ ನಿಮ್ದು ನಿಂಗಣ್ಣಂದು ಏನೆಲ್ಲ ಇತ್ತು ಅನ್ನೋದು ಈಗ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಅವನಿಂದ ತಗೊಳ್ಕೊಂಡ್ರಿ ಎಲ್ಲ ನೀವು. ಪಾಪ ನಿಂಗಣ್ಣನ ಕಂಡ್ರೆ ಈಗ ನಿಮ್ಗೆ ಆಗಲ್ಲ. ನಿಂಗಣ್ಣ ಒಬ್ಬನೇ ನುಂಗ್ತಾ ಇರ್ಲಿಲ್ಲ, ನೀವು ಎಲ್ಲ ನಿಂಗಣ್ಣ ಹೆಸರು ಹೇಳ್ಕೊಂಡು ನಿಂಗಣ್ಣರು ನಿಮ್ಮಂತವ್ರು 100 ಜನರು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಅದ್ ಸರಿ ಬಂದ್ರಲ್ಲ, ಇವ್ರಿಗೆ ಈಗ ನೇರವಾಗಿ ಸಂದರ್ಶನಕ್ಕೆ ಮಾಡ್ಬೇಡ. ಪಾಪ ಅವ್ರಿಗೂ ನಮ್ದೊಂದಷ್ಟು ಪ್ರಶ್ನೆಗಳಿದಾವೆ, ಈ ಪುಣ್ಯಾತ್ಮರಿಂದ ಕೇಳ್ಕೊಳ್ಳೋಣ ಅಂತ ಹೇಳಿ ನಾವು ಈಗ ಪ್ರಶ್ನೆ ಕೇಳೋಣ, ಸಂದರ್ಶನವನ್ನ ಶುರು ಮಾಡೋಣ. ನಮಸ್ಕಾರ. ಇವತ್ತು ನೀವೇನು ರೋಲ್ ಕಾಲ್ ಬಂದು KRS ಪಕ್ಷದ ಕೈಯಲ್ಲಿ ಸಿಗಾಕೊಂಡು ಇಲ್ಲಿ ಬಂದಿರೋಂತ ಕಚೇರಿಗೆ ಬಂದಿರೋರಿಗೆ ನಿಮಗೆ ನಮ್ಮ ಕಚೇರಿಗೆ ಸ್ವಾಗತ. ಕರೆದಿರೋದಕ್ಕೆ ನನಗೆ ಸರಿ ಅಲ್ವಾ? ನೀವು ರೋಲ್ ಕಾಲು ಹೇಳೋದು ನನಗೆ ಅದು ಸರಿ ಅನ್ಸುತ್ತಿಲ್ಲ. ಸರಿ ಆಯ್ತು. ನೀವು ಸರಿ ಕೆಳಗಡೆ ಮಾಡ್ತಾ ಇದ್ದೀರಿ ಏನ್ ನೀವು? ಅದೇನು ಎಷ್ಟು ದುಡ್ಡಿಸ್ಕೊತಾ ಇದ್ರಲ್ಲ, ಏನ್ ಕತೆ ಅದು? ಮೊಬೈಲ್ ಆಫ್ ಮಾಡಿದ್ರೆ ಆಫ್ ಮಾಡ್ತಿದ್ರೆ ಮೊಬೈಲ್ ಆಫ್ ಆಗಿದೆ, ನಮ್ಮದು CCTV ಮಾತ್ರ ಇದೆ, ನೀವೇನು ಹೆದರ್ಕೋಬೇಕಾಗಿಲ್ಲ. ಮೊಬೈಲ್ ಆಫ್ ಆಗಿದೆ, ಧೈರ್ಯವಾಗಿ ಮಾತಾಡಿ. ಕೆಳಗಡೆ ಅದೇನು ಮಾಡ್ತಾ ಇದ್ರಲ್ಲ, ಇಸ್ಕೊತಾ ಇದ್ರಲ್ಲ, ಅದೇನು ಚಿಲ್ಲರೆ ಪಲ್ರೆ ಅಂತಿರಲ್ಲ, ಏನ್ ಕತೆ ಏನದು? ಏನಿಲ್ಲ ರೀ, ಅದೊಂದು ದೊಡ್ಡ ಕತೆ. ಹೆಂಗೋ ರೆಗ್ಯುಲರ್ ಆಗಿ ಒಂದಿಷ್ಟು ಕಲೆಕ್ಷನ್ ಮಾಡಿಕೊಂಡು BDA ನಮ್ಮ ಅಬ್ಕಾರಿ ಇದರದೆಲ್ಲ ಒಂದಿಷ್ಟು ಕಲೆಕ್ಷನ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ನಮ್ಮ ನಿಂಗಣ್ಣನೆಲ್ಲ ಅಯೋಗ್ಯವನು, ಇವನಿಂದ ತಗ್ಲಾಕೊಂಡು ನಾವು ಹಿಂಗಾಗಿದೆ. ಇವಾಗ ಬೀದಿಗೆ ಬಂದು ರೋಲ್ ಕಾಲಿಗೆ, ಯಾಕಂದ್ರೆ ನಮಗೂ ಒಂದಿಷ್ಟು ಅಭ್ಯಾಸ, ಒಂದಿಷ್ಟು ಏನು ಹೇಳ್ತಾರೆ ವೆಚ್ಚಗಳು ಇರೋದ್ರಿಂದ ನನಗೆ ಅದೊಂಥರ ಅಭ್ಯಾಸ ಆಗಿ ನನಗೆ ಹವ್ಯಾಸ ಆಗ್ಬಿಟ್ಟಿದೆ ಅದು. ನಾವು ಈ ಥರ ಬರಲಿಲ್ಲ ಸಿಗಲಿಲ್ಲ ಅಂತಂದರೆ ನಮ್ಗೊಂಥರ
ಕೈ ಕಾಲೇ ಆಡೋದಿಲ್ಲ, ಹಂಗಾಗಿದೆ. ಆ ಕಾರಣಕ್ಕೆ ಏನ್ ಮಾಡೋದು, ಅಲ್ಲಿಂದ ಲೋಕಾಯುಕ್ತದಿಂದ ಇದು ಮಾಡಿದ್ದಾರೆ, ಹಂಗಾಗಿ ಇದು ಮಾಡ್ಬೇಕಾಯ್ತು ನೋಡಿ. ಇಲ್ಲಿಗೆ ಬಂದ್ರೆ ನಿಮ್ದು ತೊಂದರೆ ಇದೆ. ನೀವು ಅಲ್ಲಿ ರೋಲ್ ಕಾಲ್ ತಪ್ಪಾಯ್ತು ಅಂತ ಹೇಳಿ ಇಲ್ಲಿ ನೇರವಾಗಿ ರಸ್ತೆಗಳಿಬಿಟ್ರಾ? ಏನ್ ಮಾಡೋದು? ಯಾಕೆ ಮನೆಯಲ್ಲಿ ಬೈತಾರ ಹೆಂಡತಿ ಮಕ್ಕಳು ಎಲ್ಲಿ ಕಾಸು ತಗೊಂಡಿಲ್ಲ ಅಂತ? ಏನ್ ಕತೆ ನಿಮ್ದು ಅಂತ? ಯಾಕೆ ಹಿಂಗೆ ಎಷ್ಟೊಂದು ಲಜ್ಜೆ ಕೆಟ್ಟಂಗೆ ಕೆಲಸ ಮಾಡ್ತಿರಲ್ಲ, ಏನ್ ಸಮಾಚಾರ, ಯಾಕೆ? ಹೌದು, ಇವತ್ತು ನಾವು ತಿಂಗಳನ್ನು ಅಂದ್ರೆ ಪ್ರತಿ ದಿನ 1 ಲಕ್ಷ ಈ ತರದೊಂದಿಷ್ಟು ಮನೆಗೆ ತಗೊಂಡೋಗಿ ಅಭ್ಯಾಸ ಇಲ್ಲ. ಮನೇಲಿ ಕೇಳ್ತಾರೆ, ಇವತ್ತೆಲ್ಲ ಖರ್ಚುಗಳಿದೆ ನಿಮ್ಗೆ. ಬೆಂಗಳೂರಿನಂತ ಮಹಾನಗರದಲ್ಲಿ ನಾವು ಬಾಳ್ವೆ ಮಾಡೋದಕ್ಕೂ ಪ್ರತಿಷ್ಠಿತವಾಗಿ ನಮ್ಮ ಜೀವನವನ್ನ ಐಷಾರಾಮಿಯಿಂದ ಮಾಡಬೇಕು ಅಂದ್ರೆ ತುಂಬಾ ಖರ್ಚಿರ್ತದೆ. ನೀವು ಹೇಳೋ ರೀತಿಯಲ್ಲಿ ಅಥವಾ ನೀವು ಇದು ಮಾಡೋ ರೀತಿಯಲ್ಲಿ ಅದೆಲ್ಲ ಆಗೋದಿಲ್ಲ. ಅದು ವಾಸ್ತವಕ್ಕೆ ದೂರ ಆಗಿರುವಂತದ್ದು ಮಾತುಗಳು ನೀವು ಆಡೋದು. ಇದು ನಿಜವಾಗ್ಲೂ ನಮ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋದು ನೀವೇನ್ ಮಾಡ್ತಾ ಇದೀರಾ? ಅದು ಹೌದು, ಅದು ಮಾಡ್ತಾ ಇರೋದೇ ಪ್ರಾಕ್ಟಿಕಲ್. ಹೌದು, ಅದೇ ಪ್ರಾಕ್ಟಿಕಲ್. ನೀವು ಅದನ್ನ ತಿಳ್ಕೋಬೇಕು ಅಷ್ಟೇ. ಅದನ್ನ ಬಿಟ್ಟು ನಮ್ಮನ್ನ ಈ ರೀತಿ ಖರ್ಚು ಅವಮಾನಿಸೋದು ಎಲ್ಲ ತಪ್ಪು. ನಾವು ನಿಮ್ಮನ್ನ ಅವಮಾನಿಸ್ತಾ ಇಲ್ಲ, ತಾವುಗಳು ತಪ್ಪು ತಿಳ್ಕೋಬಾರ್ದು. ನಾವು ನಿಜವಾಗ್ಲೂ ನಿಮ್ಮ ಒಳಗಿನ ಏನು ನಿಮ್ಗೆ ಇಂಥ ಎಲ್ಲ ಕೆಲಸವನ್ನ ಮಾಡಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ನಾವು ಇವತ್ತು ನಿಮ್ಮ ಸಂದರ್ಶನ ಮಾಹಿತಿ ಕೊಡೋಣ. ಅದ್ರ ಬಗ್ಗೆ ನೀವು ಇದು ಮಾಡ್ಕೋಬೇಡಿ. ನನಗೇನು ಅಂದ್ರೆ ಮೊಬೈಲು ನೀವು ಯಾವ್ದು ರೆಕಾರ್ಡ್ ಮಾಡಬಾರ್ದು. ಏನೇ ಮಾಹಿತಿ ಇದ್ರು ಕೇಳಿ, ಮಾತಾಡೋಣ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು KRS ಪಕ್ಷದವರು ಒಳ್ಳೆ ಇದಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಾವು ಬೇರೆ, ನೀವೇ ಬೇರೆ, ನಾವೇ ಬೇರೆ. ಮೇಲೆ ನಿಮ್ಮ ಭಾರಿ ಗೌರವ ಇದೆ ನಮ್ಗೆ. ಕಾರಣಕ್ಕೆ ಏನಿಲ್ಲ, ಅದೆಲ್ಲ ಹೇಳೋಣ. ಆದ್ರೆ ನೀವು ಇದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು. KRS ಪಕ್ಷದವರು ಸರಿ, ಈಗ ನೀವು ಲೋಕಾಯುಕ್ತ ಅಂತ ಒಂದು ಘನತೆ ಇರುವಂತ ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ SP ಅವರು ಲೋಕಾಯುಕ್ತಕ್ಕೆ ಬರುವಂತಹ ದೂರನ್ನು ಆಧರಿಸಿ ತನಿಖೆ ಮಾಡಿ ನ್ಯಾಯ ಕೊಡಿಸಬೇಕಾಗಿರುವಂತಹ ಒಂದು ಘನತೆ ಇರ್ತ ಸಂಸ್ಥೆಯಲ್ಲಿ ಇದ್ದಂತವ್ರು ಯಾಕೆ ಈ ತರದ ಕಕ್ಕ ತಿನ್ನೋ ಕೆಲಸವನ್ನ ಮಾಡಿದ್ರಿ? ಯಾಕೆ ನ್ಯಾಯ ಕೊಡಿಸುವ ಸಂದರ್ಭದಲ್ಲಿ ನೀವು ರೋಲ್ ಕಾಲ್ ಇಳಿದ್ರಿ? ಏನ್ ನಿಮ್ ಕತೆ ಏನು? ಯಾಕೆ ಹಿಂಗ್ ಮಾಡ್ತಾ ಇದ್ರಿ ನೀವೆಲ್ಲರೂ? ದೇಶವನ್ನ ಉಳಿಸ್ಕೋಬೇಕಂತ ನಾವೆಲ್ಲ ಪರದಾಡ್ಬೇಕಾದ್ರೆ ನಿಮ್ಗೆ ನಿಮ್ಗೆ ಏನಾಗಿದೆ ನಿಮ್ಗೆ ಈ ತರ ಕೆಲಸ ಮಾಡೋದಕ್ಕೆ ಅಂತ? ನೋಡ್ರಿ, ಇದು ನೀವು ತಿಳ್ಕೋಬೇಕು. ನಾವು ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಆದ್ರೆ ನೀವು ಒಂದು ಒಳ್ಳೆ ಹುದ್ದೆಯಲ್ಲಿ ಮತ್ತೆ ಒಳ್ಳೆ ಜಾಗದಲ್ಲಿ ಅಥವಾ ಒಳ್ಳೆ ಜಾಗಕ್ಕೆ ನೀವು ಟ್ರಾನ್ಸ್ಫರ್ ವರ್ಗಾವಣೆ ಆಗ್ಬೇಕು ಅಥವಾ ಒಳ್ಳೆ ಜಾಗದಲ್ಲಿ ನೀವು ಯಾವಾಗ್ಲೂ ಒಳ್ಳೆ ಜಾಗದಲ್ಲಿ ತುಂಬಾ ಫಲವತ್ತಾದ ಜಾಗದಲ್ಲಿ ಫಲವತ್ತಾದ ಜಾಗದಲ್ಲಿ ಇರಬೇಕು ಅಂತಂದ್ರೆ ಯಾವಾಗಲೂ ತಿಳ್ಕೊಳ್ಳಿ, ನೀವು ಹಣ ಮಾಡ್ಲೇಬೇಕು. ಈ ತರ ಹಣ ತಗೊಂಡು ನಮ್ಮ ದೊಡ್ಡವ್ರಿಗೆ ವರ್ಗಾಯಿಸಿದ್ರೆ ನಮ್ಮನ್ನ ಒಳ್ಳೆ ಕಡೆ ವರ್ಗಾವಣೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಾವೆಲ್ಲೆಲ್ಲೂ ಇರ್ಬೇಕಾಗುತ್ತೆ. ನೀವೆಲ್ಲ ಪ್ರಾಕ್ಟಿಕಲಿ ನಿಮ್ಗೆ ಗೊತ್ತಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ನೀವು KRS ಪಕ್ಷದವರು ಸಂಪೂರ್ಣವಾಗಿ ಒಂದು ಕ್ರಮ ಇದ್ರಲ್ಲಿ ಬಾಳ್ತಾ ಇಲ್ಲ. ದಯವಿಟ್ಟು ವಾಸ್ತವಿಕದಿಂದ ಅರ್ಥ ಮಾಡ್ಕೋಬೇಕು. ನಮ್ಗೆ ತುಂಬಾ ಕಷ್ಟ ಇದೆ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವು ಇಲ್ಲೆಲ್ಲ ಬರ್ತೀವಿ. ಯಾರಿಗೆ ಕೊಡ್ತೀವಿ ಕೋಟ್ಯಾಂತರ ರೂಪಾಯಿ ತಗೊಂಡೋಗಿ? ಯಾರು ಆಡಳಿತ, ನೀವು ಯಾರೆಲ್ಲ ಜನಗಳು ಆಡಳಿತದಲ್ಲಿ ಕೂತಿರ್ತಾರೋ ಅವ್ರು ಕೊಡ್ಲೇಬೇಕಾಗುತ್ತೆ. ನಾವು ಇದೆಲ್ಲ ಒಂದು ವ್ಯವಸ್ಥೆ. ನಾವು ಚೆನ್ನಾಗಿ ಕಟ್ಕೊಂಡು ತುಂಬಾ ಸಂತುಷ್ಟವಾಗಿದ್ದೀವಿ. ನೀವು ಸುಮ್ಮನೆ ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಇದೆಲ್ಲ ಸರಿಯಲ್ಲ. ನೀವು ನಾವು ಮಾಡ್ತಾ ಇರೋ ಸರಿಯಲ್ಲ, ನೀವು ಮಾಡ್ತಾ ಇರೋದು ನಾವು ಸಂಪೂರ್ಣ ಸರಿಯಾಗಿದೆ. ನೀವು ಯಾಕೆ ನೀವೇನ್ ಹೇಳ್ತೀವಿ, ನೀವು ಯಾಕೆ ಈ ತರ ಮಾತಾಡ್ತಿದ್ರ ಅಂತ ನನಗೆ ಅರ್ಥ ಆಗ್ತಾ ಇದೆ. ಅಲ್ಲ, ನಿಮ್ಮ ಹೆಸರೇನು? ಜೋಶಿ. ಶ್ರೀನಾಥ ಮಹಾದೇವ ಜೋಶಿ ಅಂತ ಎಲ್ಲನೂ ಬಹುಶಃ ದೇವರ ಹೆಸರು ಇಟ್ಕೊಂಡಿದ್ದೀರಿ. ಅದಕ್ಕೆ ಈ ತರ ಕೆಲಸ ಮಾಡ್ತಾ ಇದ್ರಿ ಅಂತ ಕಾಣುತ್ತೆ, ದೇವರ ಹೆಸರು ಇಟ್ಕೊಂಡು. ಸರಿ, ಈಗ ಒಂದು ನನಗೆ ಬಹಳ ಕಾಡುವಂತ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ನೀವು ಈ ತರದೇನೋ ಕೆಲಸ ಮಾಡ್ತೀರಿ, ಅಲ್ಕ ಕೆಲಸ ಮಾಡ್ತೀರಿ, ಭ್ರಷ್ಟಾಚಾರ ಮಾಡ್ತೀರಿ, ಲಂಚ ವಸೂಲಿ ಮಾಡ್ತೀರಿ, ಎಕ್ಸ್ಟ್ರಾಕ್ಷನ್ ಮಾಡ್ತೀರಿ. ಹಿಂಗೆಲ್ಲ ಮಾಡ್ಬೇಕಾದ್ರೆ ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನುವಂತ ಭಯ ನಿಮ್ಗೆ ಯಾಕಿಲ್ಲ ಅಂತ? ಯಾಕೆ ನಿಮ್ಗೆ ಭಯ ಇಲ್ವಾ? ಸಿಕ್ಕಾಕೊಂಡ್ರೆ ಏನಪ್ಪಾ ಆಗುತ್ತೆ ಅನ್ನುವಂತ ಭಯ ನಿಮ್ಗೆ ಇಲ್ವಾ ಅಂತ? ಮತ್ತೆ ಅದನ್ನೇ ಹೇಳ್ತೀನಿ. ಈಗ ನಮ್ಗೆ ಯಾವ್ದ್ರ ಭಯವೂ ಇಲ್ಲ. ನೋಡಿ, ನಾವು ತಿಂದ ತುಂಬಾ ಕಮ್ಮಿ. ರಾಜಕಾರಣಿಗಳು ಸಾವಿರಾರು ಕೋಟಿಗಳನ್ನ ನುಂಗ್ತಾರೆ, ಲೂಟಿ ಮಾಡ್ತಾ ಇದ್ರೆ ನಾವು ಅವರ ಒಂದಿಷ್ಟು ನಾನು ಮಾಡಿ ಅವ್ರನ್ನ ಹೇಳಿರೋ ಮುಂಚೆ ಒಂದಿಷ್ಟು ಕೊಡ್ಬೇಕು. ಅವ್ರಿಗೂ ನಮ್ಗೆ ಈ ಥರದೆಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಏನೆಲ್ಲ ಇರುತ್ತೆ. ಹಂಗಾಗಿ ನಾವು ಅದೇ ಹೇಳಿರ್ಬೇಕು, ಒಳ್ಳೆ ಜಾಗದಲ್ಲಿ ಇರ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ಒಳ್ಳೆ ಜಾಗದಲ್ಲಿ ಬರೋದೇ ಅದಕ್ಕೆ. ಮತ್ತೆ ಇದನ್ನೆಲ್ಲ ನಾವು ನಾವಿಲ್ಲಿ ಕಲೆಕ್ಷನ್ ಮಾಡಿ ಅವ್ರು ಕೊಟ್ರೆ ತಾನೆ ಏನೊಂದಾಗೋದು. ಇಲ್ಲ ನಾವು ಕೊಟ್ಟಿಲ್ಲ, ನಾವು ನಿಮ್ ತರ ಹಿಂಗೆ ಹೇಳ್ತೀವಿ, ಪ್ರಾಮಾಣಿಕತೆ ನಿಮ್ ತರ ಎಲ್ಲ ಈ ತರ ಎಲ್ಲ ಏನೋ ಮಾತಾಡ್ತಿರಲ್ಲ. ಪ್ರಾಮಾಣಿಕತೆ, ಒಳ್ಳೆ ಕಾಳಜಿ, ಸಾಮಾಜಿಕ ಅದು ಇದು ಅಂತೆಲ್ಲ ಮಾತಾಡ್ತಿರಲ್ಲ. ಅದನ್ನೆಲ್ಲ ಇಟ್ಕೊಂಡಿದ್ರೆ ಇವತ್ತು ಯಾರು ಜೀವನ ಮಾಡೋಕ್ಕಾಗುತ್ತೆ? ನೀವು ಹೇಳ್ತಿರಲ್ಲ, ಇವತ್ತು ನನಗೆ ನೋಡ್ರಿ, ನಾನು ತುಂಬಾ ಸಣ್ಣ ಮಟ್ಟದಲ್ಲಿ ನಾನೇನೋ ಒಂದಿಷ್ಟು ಇದು ಮಾಡಿದೀನಿ ಬಿಟ್ರೆ, ನೀವು ಹೇಳೋ ತರ ಅಷ್ಟೊಂದು ದೊಡ್ಡ ಇದೇನಿಲ್ಲ. ಏನೋ ಒಂದು ತಿಂಗಳು 3 ಕೋಟಿ ರೂಪಾಯಿ ಗೊತ್ತಾಯ್ತು. ಅದೆಷ್ಟು ಎಷ್ಟು? 3 ಕೋಟಿ ರೂಪಾಯಿ ಬರ್ತಾ ಇತ್ತು ಅಷ್ಟೇ. ಬರೀ 3 ಕೋಟಿ ಬರ್ತಾ ಇತ್ತು. ಹಿಂಗಣ್ಣ ಇನ್ನೊಬ್ಬನ ಮಾವನ ಅಯೋಗ್ಯ ಇನ್ನೊಬ್ಬನ ಜೊತೆ ನೆಕ್ಸ್ಟ್ ಎಲ್ಲ ಸೇರ್ಕೊಂಡು ನಮ್ಗೆ ಹಳ್ಳ ತೊಡ್ಬಿಟ್ಟು ಈಗ ನಮ್ಗೆ. ಹಾಗಾಗಿ ಅದನ್ನು ಈಗ ನಿಂತೋಗಿ ನನಗೊಂಥರ
ನರನಾಡಿಗಳೇ ಆಡ್ದಂಗೆ ತಲೆನೇ ಓಡ್ತಾ ಇಲ್ಲ, ಹಂಗಾಗ್ತಿದೆ. 3 ದಿನದಿಂದ ನಿಮ್ಮನ್ನ ನೆನ್ಸ್ಕೊಂಡಂತೂ ನನ್ಗೆ ನಿದ್ದೆನೆ ಬರ್ತಾ ಇಲ್ಲ. ಹೌದು, 3 ದಿನದಿಂದ ನಿಮ್ಗೆ ಈಗೇನ್ ಅನಿಸ್ತಾ ಇದೆ? ಈಗ ನಿಮ್ಗೆ ಇವಾಗ ಈಗ ಸಂದರ್ಭದಲ್ಲಾದ್ರೂ ನಿಮಗೆ ನಾನು ತಪ್ಪು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದ್ದಕ್ಕೆ ನಂಗೆ ಈ ತರಕ್ಕೆ ತೊಂದರೆ ಆಯ್ತು ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಏನಾದ್ರು ಇವಾಗಾದ್ರೂ ನಿಮ್ಗೆ ಕಾಡ್ತಾ ಇದೆಯಾ ಹೆಂಗೆ ಅಂತ? ನೋಡ್ರಿ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಪ್ಪ ನೀವು. ನಾನು ತಪ್ಪೇ ಮಾಡಿಲ್ಲ, ಇದೆಲ್ಲ ತುಂಬಾ ಸಣ್ಣ ವಿಷಯಗಳಿವು. ನೀವು ಅನಾವಶ್ಯಕವಾಗಿರೋದನ್ನ ದೊಡ್ಡ ನ್ಯೂಸೆನ್ಸ್ ಮಾಡ್ತಾ ಇದ್ದೀರ ನೀವು. ನಾವು ನ್ಯೂಸೆನ್ಸ್ ಮಾಡ್ತಾ ಇದೀವಿ. ಹೌದು, ನೀವು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ತುಂಬಾ ಒತ್ತಡ ಇದೆ ನಿಮ್ಗೆ. ಅದನ್ನೆಲ್ಲ ನಾವು ಇದು ಮಾಡಿ ಹೇಳಿಕ್ ಆಗುದಿಲ್ಲ. ತುಂಬಾ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಗೊತ್ತಿಲ್ಲ. ಸರಿ ಜೋಶಿ ಅವರೇ, ಈಗ ನೀವು ಪೊಲೀಸ್ ಆಗಿಟ್ಕೊಂಡು ಲೋಕಾಯುಕ್ತ, ಯೂಶಲಿ ಲೋಕಾಯುಕ್ತಕ್ಕೆ ಬರುವಂತ ಪೊಲೀಸರು ಏನೋ ಒಳ್ಳೆಯವರಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ ಜನ ಭಾವಿಸ್ಕೊಂಡಿರ್ತಾರೆ. ಆದ್ರೆ ನೀವು ನೋಡಿದ್ರೆ ಲೋಕಾಯುಕ್ತ ಪೊಲೀಸ್ ಆಗ್ಬಿಟ್ಟೇನೆ ಇಲ್ಲಿ ಡ್ಯೂಟಿಗೆ ಇಳಿದ್ಬಿಟ್ಟಿದ್ರಲ್ಲ, ಏನ್ ಕತೆ? ಲೋಕಾಯುಕ್ತ ಏನೋ ಲೋಕಾಯುಕ್ತದಲ್ಲಿ ಅಷ್ಟೊಂದು ಏನ್ ಕಂಡ್ಕೊಂಡಿದ್ರಿ ನೀವು ಲೋಕಾಯುಕ್ತದಲ್ಲಿ ಅಂತ? ಯಾವಾಗಲೂ ನೀವು ಸಮಾಜದ ಒಂದು ಇದನ್ನ ನೈಸರ್ಗಿಕ ಸಹಜವಾದ ಒಂದು ಪದ್ಧತಿ ಯಾವಾಗಲೂ ನಾವು ಯಾರನ್ನ ಯಾವಾಗ ಮೋಸ ಮಾಡ್ಬೋದು ಅಂದ್ರೆ ಅವ್ರು ನಮ್ಗೆ ನಂಬಿದಾಗ, ಹೌದಲ್ವಾ? ಒಪ್ಪೋದಿಲ್ಲ ನೀವು. ಹೀಗೆ ನಮ್ಗೆ ಈಗ ಲೋಕಾಯುಕ್ತ ಅಂತಂದ್ರೆ ಅದ್ರ ಮೇಲೆ ಈಗ ನೋಡಿ ಇನ್ನೂ ಒಂದು ಹೇಳ್ತೀನಿ, ಬೇರೆ ನೀವು ಇನ್ನೊಂದು ನೀವು ಹೇಳ್ತಾರೆ ಇವತ್ತು ಚಿನ್ನದ ಮೊಟ್ಟೆ ಇಡುವಂತ ಇಲಾಖೆಗಳು, BDA, ಇದು ಏನದು ಎಕ್ಸೈಸ್ ಡಿಪಾರ್ಟ್ಮೆಂಟ್, ಬೇರೆ ಎಲ್ಲ ಹೇಳ್ತಿರಲ್ಲ, ಇದಕ್ಕೂ ನಾವು ನೋಡಿ ಈಗ ಅಂತವ್ರಿಗೆ ಅವಾಗೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ DC-ಗೆ 5 ಲಕ್ಷ ಫಿಕ್ಸ್ ಮಾಡಿದ್ವಿ ತಿಂಗಳಿಗೆ, ಪ್ರತಿಯೊಬ್ಬ DC-ಗೂ. ಇವ್ರಿಗೆ DS-ಗಳಿಗೆ ಇವ್ರಿಗೆಲ್ಲ ನಾವು BDA DS-ಗಳಿಗೆ ಇವ್ರಿಗೆಲ್ಲ ಒಂದು 5 ಲಕ್ಷ ಇದು ಮಾಡಿದ್ವಿ. ನಾವು ಕೆಳಗಡೆ ಬರೋಂಗೆ SP-ಗಳು, ಇನ್ಸ್ಪೆಕ್ಟರ್ಗಳಿಗೆ 2 ಲಕ್ಷ 1 ಲಕ್ಷ ಇದೆಲ್ಲ ಇದು ಮಾಡಿ ಹೆಂಗೋ ಒಂದು 3 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ವಿ. ಸೊ ಈಗ ಅದೇ ನಾವು ಅಲ್ಲಿದ್ರೆ ನಾವು ಇವ್ರಿಗೆ ಇನ್ಯಾರು ಲೋಕಾಯುಕ್ತ ಕೊಡ್ಬೇಕಾಗಿತ್ತು. ಈಗ ಅದೇ ನಾವು ಲೋಕಾಯುಕ್ತ ಇರ್ತೀವಿ, ನಮ್ಮನ್ನ ಯಾರು ಕೇಳ್ತಾರೆ? ನಾವೊಂದು ಸ್ವಾಯತ್ತ ಸಂಸ್ಥೆ, ನಾವು ಯಾರನ್ನ ಬೇಕಾದ್ರೂ ಹೋಗ್ಬಿಟ್ಟು ಇದು ಮಾಡ್ಬೋದು. ನಮ್ಮನ್ನ ಯಾರು ಕೇಳ್ತಾರೆ? ಈಗ ನಾನು ಹೋಗ್ಬಿಟ್ಟು ಅವ್ರಿಗೆ ನೋಡಿ ಅವರೇ ಹೇಳ್ತಿಲ್ವ ಅಂತವ್ರೆ ನಮ್ಮ ಹತ್ರ ಕೊಡ್ತಾರೆ. ನಮ್ಮನ್ನ ಯಾರು ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ನಾವೇ ಸುಪ್ರೀಂ ಆಗುತ್ತೆ ಇರ್ತದೆ. ಹಂಗಾಗಿ ನಾವೇನ್ ಮಾಡಿದ್ದೆಲ್ಲಾನು ಇದು ಮಾಡ್ಬೋದು. ಬೇರೆ ಕಡೆ ಹೋಗಿ ಹಂಗೆ ಮಾಡೋಕ್ಕಾಗುತ್ತಾ? ಲೋಕಾಯುಕ್ತ ಅಂದ್ರೆ ನಿಮ್ಗೆ ಒಂದು ಒಳ್ಳೆಯ ನಿಮ್ಗೆ ರಕ್ಷಣೆ ಇರುವಂತದ್ದು. ನೀವು ಮಾಡೋ ಅರ್ಥ ಕೆಲಸಕ್ಕೆ ನೀವು ಇಲ್ಲಿ ಎಷ್ಟೇ ಅಮೇಜ್ ತಿಂದ್ರು ಅದನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಆಯಕಟ್ಟಿನ ಜಾಗ ಅಂತ. ನಾವು ಇದಕ್ಕೇನು ಹಾಗೆ ಸುಮ್ಮನೆ ಬಿಟ್ಟು ಬಂದಿಲ್ಲ, ನೀವು ತಿಳ್ಕೊಳ್ಳಿ. ನಾವು ಕೋಟಿ ಹಣಗಳನ್ನ ಇಲ್ಲಿ ನಾವು ಇದು ಮಾಡಿ ಬಂದಿರುವಂತದ್ದು. ನೀವು ಹೇಳ್ಕೊಂಡಷ್ಟು, ನೀವು ಹೇಳ್ತಾ ಇರೋಷ್ಟು ಸಾಮಾನ್ಯ ವಿಷಯ ಅಲ್ಲ ಇದು. ನಾವು ಕೋಟಿಗಳನ್ನ ಮುಂಚೆ ನಾವು ಯಾವ ಇಲಾಖೆಗಳಿದ್ವಿ ಅಲ್ಲಿ ತುಂಬಾ ಕಷ್ಟಪಟ್ಟು 24 ಗಂಟೆ ಶ್ರಮ ವಹಿಸಿ ಕೋಟಿ ಹಣಗಳನ್ನ ದುಡ್ಡು ನಾವು ಇಲ್ಲಿ ತಂದು ಹಾಕಿ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದಿರುವಂತದ್ದು. ನೀವು ಹೇಳೋದಿದ್ದೆ ಅದರ ಇಲ್ಲ, ನೀವು ಅದನ್ನೇ ಅರ್ಥ ಮಾಡ್ಕೊಬೇಕಾಗಿರೋದು. ನೀವು ಬಹಳ ಶ್ರಮ ಹಾಕಿ ಮಾಡ್ತಾ ಇದೀರಿ. ಹೌದು, ಇದೆಲ್ಲ ಸಾಮಾನ್ಯ ಕೆಲಸ ಅಲ್ಲ. ನೀವು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು ಬೇರೆ, ಸಾಮಾನ್ಯ ಕೆಲಸ. ಇದರದೆಲ್ಲ ನಾವು ರಿಸ್ಕ್ ತಗೊಂಡೇ ಮಾಡ್ಬೇಕಾಗಿರೋದು. ಇದ್ರದ್ದು ಇಲಾಖೆಗಳೆಲ್ಲ ಬಂದ್ಮೇಲೆ ಸರಿ, ಈಗ ನಿಮ್ಗೆ ಏನು ಡೀಲಿಂಗ್ಸ್, ಏನು ಡೀಲ್ ಇದ್ರು ಮನೆ, ಏನು ನಿಂಗಣ್ಣಂದು ಏನ್ ಕತೆ, ಏನು ನಿಂಗಣ್ಣನ ಇಟ್ಕೊಂಡು ಏನೋ ಮಾಡ್ತಾ ಇರೋಂತೆಲ್ಲ ಒಟ್ಟಾರೆ ಏನು ನಿಮ್ಮ ಇದು ಏನೋ ಕಾರ್ಯಾಚರಣೆ ಹೆಂಗಿತ್ತು, ಏನ್ ಕತೆ, ಎಷ್ಟು ಕಮಿಷನ್ ಬರಂಗ್ ಮಾಡ್ಕೊಂಡಿದ್ರಿ, ತಿಂಗಳಿಗೆ ಎಷ್ಟು ಆದಾಯ ಬರ್ತಾ ಇತ್ತು, ಇವಾಗ ಎಷ್ಟೆಲ್ಲ ನುಕ್ಸಾನ ಆಯ್ತು, ಏನ್ ಕತೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈಗ ತಾನೇ ಕಾಂಗ್ರೆಸ್ ಬಂತು, ಮತ್ತೆ ನಾವೆಲ್ಲ ಇದಾದ್ವಿ, ಒಂದಿಷ್ಟು ಟಾರ್ಗೆಟ್ ಇಟ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ವಿ. ಈಗೆಲ್ಲ ಒಂದು ಅದೇ ಹೇಳ್ತಲ್ಲ, ಈಗ ನಮ್ಮ DS-ಗಳಿಗೆ, ಈಗ ಇವ್ರಿಗೆ DC-ಗಳಿಗೆ ಇವ್ರಿಗೆಲ್ಲ ಒಂದು 5 ಲಕ್ಷ ಎಲ್ಲ ಇದು ಮಾಡಿ ನಿಂಗಣ್ಣ ಒಬ್ಬನೇ ಅಲ್ಲ, ಇನ್ನೂ ಬೇರೆ ಜನ ಇದಾರೆ ಬಿಡಿ, ಎಲ್ಲರಿಗೂ ಮಾಡಿ ಸುಮಾರು ಇವ್ನಿಗೆ ಒಬ್ಬನೇ ಒಂದು 3 ಕೋಟಿ ರೂಪಾಯಿ ನಾನು ತಂದು ಕೊಡ್ತಾ ಇದ್ದ. ನಿಂಗಣ್ಣ ಸಿಗಾಕೊಂಡ್ರೆ ಮಾತ್ರ ಮಂಗಣ್ಣ, ಇನ್ನ ನಿಂಗಣ್ಣ ತಪ್ಪ ಬಹಳ ಜನ ಇದಾರೆ. ಅದೆಲ್ಲ ನಡೀತಾ ಇರತ್ರಿ, ಅದೆಲ್ಲ ಸಾಮಾನ್ಯ. ಹಾಗಾಗಿ ಅದು ಒಂದು 3 ಕೋಟಿ ರೂಪಾಯಿ ಇವ್ರ ಕಡೆಯಿಂದ ಈಗ ನನಗೆ ಒಂದಿಷ್ಟು ಇದಾಯ್ತು. ನಾನು ಸುಮಾರು ಒಂದು 50 ಕೋಟಿ ರೂಪಾಯಿ ತನಕ ಎಲ್ಲ ಇನ್ನೂ ಒಂದಿಷ್ಟು ವಿಸ್ತರಿಸ್ಕೊಂಡು ಇಡೀ ಬೆಂಗಳೂರಿನಾದ್ಯಂತ ಒಂದಿಷ್ಟು ಎಲ್ಲ ಕಡೆ ಒಂದು 50 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದೆ. 50 ಕೋಟಿ ಒಂದು ತಿಂಗಳಿಗೆ, ಒಂದಿನಕ್ಕಲ್ಲ, ನೀವು ಒಂದು ತಿಂಗಳಿಗೆ 50 ಕೋಟಿ ಒಂದಿನಕ್ಕೆ ಅನ್ಕೊಂಡ್ರಾ? ಇಲ್ಲ, ನಮ್ಮ ತಿಂಗಳಿಗೂ 50 ಕೋಟಿ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಏನು ದೊಡ್ಡ ವಿಚಾರ ಅಲ್ಲ. ಹೆಂಗ್ ವಸೂಲಿ ಮಾಡ್ತಾ ಇದ್ರಿ? ಯಾರಿಂದ ವಸೂಲಿ ಮಾಡ್ತಾ ಇದ್ರಿ? ಆಮೇಲೆ ಈಗ ನಮ್ಗೆ ಕಂಪ್ಲೇಂಟ್ಸ್ ಬರುತ್ತೆ, ಬರ್ತಾರೆ ಅವ್ರಿಗೆ ಒಂದು ಫೋನ್ ಮಾಡೋಣಪ್ಪ, ಮಂತ್ಲಿ ಇಷ್ಟು ಕೊಡ್ಬೇಕು ಅಂತೆಲ್ಲ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಏನು ಚೌಕಾಸಿ ಬಾರ್ಗಿನ್ಸ್ ಅಂತ ಏನಿಲ್ಲ. ಏನೋ ಗೊತ್ತಿರೋರಿಗೆ 2 ಲಕ್ಷ 3 ಲಕ್ಷ ಈ ತರ ಇದು ಮಾಡಿದ್ವಿ ಬಿಟ್ರೆ ಎಲ್ರಿಗೂ ಒಂದೇ 5 ಲಕ್ಷ ರೂಪಾಯಿ ಫಿಕ್ಸ್ ಇದು ಮಾಡ್ಬಿಟ್ಟಿದೀವಿ. ಹಾಗಾಗಿ 5 ಲಕ್ಷ ರೂಪಾಯಿ ಅವರೆಲ್ಲ ಕೊಡ್ಲೇಬೇಕು. ಮೇನ್ ಇದೆಲ್ಲ ಇದೆಲ್ಲ ಸಾಮಾನ್ಯ ಇದೆಲ್ಲ ಇನ್ಸ್ಪೆಕ್ಟರ್ ಈ ತರದವ್ರಿಗೆಲ್ಲ ಒಂದು 50,000 1 ಲಕ್ಷ ಈ ತರ ಫಿಕ್ಸ್ ಮಾಡ್ಬಿಟ್ಟಿದ್ವಿ. ಅದೇನು ಇಲ್ಲಿ BDA ಮತ್ತೆ ಇನ್ನೊಂದು ಯಾವ್ದು ಇಲಾಖೆ,
ಎಕ್ಸೈಸ್ ಅಬ್ಕಾರಿ ಹೌದು. ಅಬ್ಕಾರಿ ಬಿಡಿಗೆ ಟಾರ್ಗೆಟ್ ಮಾಡ್ತೀರಂತೆಲ್ಲ ಏನ್ ಕತೆ? ಅಲ್ಲೇನು ಏನ್ ಕಂಡ್ಕೊಂಡಿದ್ರಿ ಅಲ್ಲಿ? ನೋಡ್ರಿ ಅವು ಚಿನ್ನದ ಮೊಟ್ಟೆ ಇಡೋ ಕೋಳಿಗಳು ಅಲ್ಲಿಂದನೇ ಜಾಸ್ತಿ ಕಂಪ್ಲೇಂಟ್, ಅಲ್ಲೇ ಜಾಸ್ತಿ ಅವ್ಯವಹಾರ ಹಗರಣಗಳು ನಡೆಯುವಂಥದ್ದು. ಅಲ್ಲಿಂದ ಕಂಪ್ಲೇಂಟ್ ಅದು ನೋಡಿ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇದು ಅಂತಲ್ಲ, ನಮ್ಗೆ ಎಲ್ಲರೂ ಒಂದೇ ಕಂಪ್ಲೇಂಟ್ಸ್. ಎಲ್ಲಿ ಯಾರ ಮೇಲೆ ಯಾವಾಗ ಜಾಸ್ತಿ ಬರುತ್ತೆ ಅದನ್ನ ಆಧರಿಸಿ ಒಂದು ರೇಟ್ ಫಿಕ್ಸ್ ಮಾಡಿ ನಾವು ಒಂದು ಕಂಪನಿ, ಅಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಸಮಾಜದಲ್ಲಿ ಗಲ್ದೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದರ ಒಂದು ಮ್ಯೂಚುವಲ್ ಇದರಲ್ಲಿ ಹೋಗ್ತಾ ಇದೀವಿ. ನೀವು ಅದನ್ನ ಸುಮ್ಮನೆ ಅಪಾರ್ಥ ಮಾಡ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ಅಷ್ಟೇ, ಕೆಲಸ ಕೊಟ್ಟಿದ್ದು. ಸರಿ, ಈಗ ನೀವೇನೋ ಹೇಳ್ತಾ ಇದ್ರಿ, ನಾವು ಭ್ರಷ್ಟಾಚಾರ ಮಾಡಿದ್ರೆ ಬದುಕೋದಕ್ಕಾಗಲ್ಲ, ಭ್ರಷ್ಟಾಚಾರ ಮಾಡೋರು ಇವತ್ತಿನ ವ್ಯವಸ್ಥೆಯ ಒಂದು ಭಾಗ. ಹೌದು. ನಿಮಗೆ KRS ಅವ್ರಿಗೆ ಸರಿಯಾಗಿ ಸಮಾಜ ಅರ್ಥ ಆಗಿಲ್ಲ. ಇಲ್ಲಿ ಎಲ್ಲ ಕಾಮನ್ ಏನೋ ಗೊತ್ತೇ ಇಲ್ಲ. ನೀವು ಹುಚ್ಚರು, ನೀವು ಭ್ರಮೆಯಲ್ಲಿ ಬದುಕಿರೋರು. ನೀವು ಪಾಪ ಬಹಳ ವಾಸ್ತವದಲ್ಲಿ ಚೆನ್ನಾಗಿ ವಸೂಲಿ ಮಾಡಿಕೊಂಡು, ಜನರನ್ನ ಸುಲಿಗೆ ಮಾಡಿಕೊಂಡು, ತಿನ್ಕೊಂಡು, ಇನ್ನೊಬ್ರು ಮನೆ ಹಾಳು ಮಾಡಿ, ಈ ನಾಡು ಹೋಗ್ಲಿ, ದೇಶ ಹೋಗ್ಲಿ, ಏನಾದ್ರೂ ಹಾಳಾಗ್ಲಿ, ನಿಮ್ಮ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು, ಯಾರು ಸಮಾಜ ಮೇಲಾದ್ರೂ ಮನೆ ಕಟ್ಕೊಳ್ಳಿ, ನಿಮ್ಮ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡ್ತಾ ಇದೀರಿ. ಮಾತಾಡ್ತಾರೆ ಸರಿ ಇಲ್ಲ. ನಾವು ನಮ್ಮೊಬ್ಬರಿಂದ ದೇಶ ಹಾಳಾಗುತ್ತೆ ಅನ್ನೋದು ನೀವು ತಪ್ಪು. ನೀವು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇಲ್ಲ, ಇದು ದೇಶದ್ರೋಹ ಕೆಲಸ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ನಾವು ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಂದಿರ್ತೀವಿ. ನಾವು ಅದೆಲ್ಲ ರಿಕವರಿ ಮಾಡ್ಬೇಕಲ್ಲ. ನೀವೇನ್ ಕಷ್ಟಪಟ್ಟು ಓದಿಸ್ಕೊಂಡು ಬಂದಿದ್ದೀರಾ? ಕದ್ದಿ ಬಸಾಗಿ ಅಥವಾ ಅಲ್ಲೂ ಏನಾದ್ರು ಖಾಲಿ ಬಗ್ಗೆ ಅಂತ ಸ್ಕೀಮ್ ಎಲ್ಲ ಬಂದ್ಬಿಡ್ತೀರಾ ನಿಮ್ಮಂತ ಕಕ್ಕಾತಿನ ಜನರು? ಎಲ್ಲ ಬಿಡಿ, ಅದೆಲ್ಲ ಯಾಕೆ ಈಗ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ರಲ್ಲ ನೀವು. ಇಷ್ಟೆಲ್ಲ ಜನರು ನೋಡ್ಬೇಕಾದ್ರೇನೆ ಯಾರೋ ಇದನ್ನ ಕೇಳಿಸ್ಕೊಂಡವ್ರು ಏನ್ ಅನ್ಕೋತಾರೆ, ನನ್ ಗಂಟೆ ಏನಾಗುತ್ತೆ, ನನ್ ಗೌರವ ಏನಾಗುತ್ತೆ ಅನ್ನುವಂತ ಒಂದು ಪರಿಜ್ಞಾನ ಜನರಿಗೆ. ಇದೆಲ್ಲವೂ ನೀವು ಮಾಡ್ತಾ ಇರೋದೇ ಕರೆಕ್ಟು. ಉಳಿದಂತೆ ನಾವು ಈ KRS ಪಕ್ಷದವರು ನಿಮ್ಮಂತ ಮಾನಗೇಡಿಗಳ ಮರ್ಯಾದೆ ತೆಗೆದಕ್ಕೆ ಏನ್ ಕೆಲಸ ಮಾಡ್ತಾ ಇದೀವಿ, ಇದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರೋದು. ನಮ್ಮ ಸರ್ವಿಸ್ ಅಲ್ಲಿ ನಿಮ್ಮಂತವ್ರನ್ನ ನೂರಾರು ಜನ, ಸಾವಿರಾರು ಜನ ನೋಡ್ಕೊಂಡಿದ್ದೀವಿ. ನಾವು ಎಲ್ಲಾನು ಮಾಡ್ಕೊಂಡೆ ಈ ಮಟ್ಟಕ್ಕೆ ಬಂದಿರೋದು, ಎಲ್ಲ ಮಟ್ಟ ಹಾಕೊಂಡೆ. ನೀವ್ ಹೇಳ್ದರೋ ತರ ನಮ್ಗೆ ಅದನ್ನೆಲ್ಲ ಇಟ್ಕೊಂಡು ಬಂದಿದ್ರೆ ನಾವ್ ಇಲ್ಲಿವರೆಗೆ ಬರೋಕ್ ಆಗ್ತಿತ್ತಾ? ನಿಮ್ಗೆ ಅದನ್ನೇ ಹೇಳೋದು ನೀವು ದಡ್ರು ಅಂತ. ನಾವು ದಡ್ರು ಏನೋ ನೀವು ದಡ್ರು ಹುಚ್ಚರು. ನೀವು ಕಿಲಾಡಿ ರಂಗದ್ರು. ನೀವು IPS ಗಳು ನೀವು ಕಿಲಾಡಿ ರಂಗಂದ್ರು ಅದೇನ್ರಿ? ಅದ್ ಸರಿ, ಈಗ ನಿಮ್ಗೆ ಏನು ಈ ತರದ್ದು ಮಾಡೋದಕ್ಕೆ ಯಾರು ಸ್ಫೂರ್ತಿ? ಈ ತರ ಭ್ರಷ್ಟಾಚಾರ ಎಲ್ಲ ಮಾಡ್ತಿರಲ್ಲ, ಲೂಟಿ ಇದನ್ನೆಲ್ಲ ಮಾಡ್ತಿರಲ್ಲ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿನ ಇಷ್ಟು ಕೋಟಿ ಮಾಡಿದ್ರೆ ಮುಂದಿನ ಸಲ ಇನ್ನಷ್ಟು ಕೋಟಿ ಮಾಡ್ಬೇಕು, ಇನ್ನೊಂದಷ್ಟು ಕೋಟಿ ಮಾಡ್ಬೇಕು ಅಂತೆಲ್ಲ ಮಾಡ್ತಿರಲ್ಲ, ನಿಮ್ಗೆ ಯಾರು ಸ್ಫೂರ್ತಿ ಇದೆ ಕೆಲಸ ಈ ತರದ್ದು ಮಾಡೋದಕ್ಕೆ ಅಂತ? ನಮ್ಮ ರಾಜಕೀಯ ಗುರುಗಳು, ರಾಜಕಾರಣಿಗಳೇ ನಮ್ಗೆ ಸ್ಫೂರ್ತಿ. ಅದೆಲ್ಲ ಸ್ಫೂರ್ತಿ ಆಗ್ತಾರೆ ರಾಜಕಾರಣಿಗಳು. ಯಾಕೆ ಅವರೇ ನಮ್ಗೆ ಹೇಳೋದು, ಅವರೇ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಇಷ್ಟು ಕೊಡ್ಲೇಬೇಕು ಅಂತ ಹೇಳ್ತಾರೆ. ನಾವು ಅವ್ರಿಗೊಂದು ಇಷ್ಟು ಕೊಡ್ತೀವಿ, ಮಿಕ್ಕದ್ ನಾವ್ ಇಟ್ಕೋತೀವಿ. ಅವ್ರಿಗೆಲ್ಲ ಕೊಡ್ತಾರೆ ಹೆಂಗಾಗುತ್ತೆ? ಮತ್ತೆ ಅವರೇ ಸ್ಫೂರ್ತಿ. ನೋಡ್ರಿ, ಅವರು ಸಾವಿರಾರು ಕೋಟಿ, ಒಂದು ತಿಂಗಳಿಗೆ ಸಾವಿರಾರು ಕೋಟಿ ನೀಡ್ತಾರೆ. ಯಾರು? ರಾಜಕಾರಣಿಗಳು. ನಾವೆಲ್ಲ 1 ಕೋಟಿ 2 ಕೋಟಿ ನೀವು ನಮ್ಮನ್ನ ಇಟ್ಕೊಂಡ್ ಬಂದಿದ್ದಾರ, ನಮ್ಮನ್ನ ಬಲಿಪಶುಗಳನ್ನ ಇಲ್ಲ, ಇದು ನಮ್ಮನ್ನ ಅವಮಾನ ಮಾಡೋದನ್ನ ನೀವು ಮಾತಾಡ್ತಾ ಇದ್ದೀರಾ ನೀವು. ಆಮೇಲೆ ಈ ತರದ್ದು ಭ್ರಷ್ಟಾಚಾರದ್ದು ನಾನು ಸ್ಫೂರ್ತಿ ಯಾರು ಅನ್ನೋ ವಿಚಾರ ಬಗ್ಗೆ ನಿಮಗೆ ಕೇಳ್ತಾ ಇದ್ದೆ. ನೀವು ಅವಾಗಲೇ ಬರ್ತಾ ನಿಮ್ಗೆ ಈ ರಾಜಕಾರಣಿಗಳ ಅಲ್ಲದೆ ಇನ್ಯಾರಾದ್ರೂ ಈ ತರದನ್ನ ಲೂಟಿ ಮಾಡೋದಕ್ಕೆ ಲೂಟಿ ಮಾಡೋದಕ್ಕೆ ಅಂತ ಹೇಳ್ಬೇಡಿ. ನಿಜವಾಗ್ಲೂ ಅವರ ಫ್ಯಾಮಿಲಿ ಸಮೇತ ನಮ್ಮ ಲೋಕಾಯುಕ್ತಕ್ಕೆ ದುಡ್ಸಿದ್ದಾರೆ. ಅವ್ರು ಮಹಾನ್ ವ್ಯಕ್ತಿ. ನಮ್ಮ ಭಾಸ್ಕರ್ ಸಾಹೇಬ್ರು ವೈ ಭಾಸ್ಕರ್ ರಾವ್ ಸಾಹೇಬ್ರು ಇದ್ರಲ್ಲ, 2013 ಹೇಳಿದ್ರು, ಇಡೀ ಫ್ಯಾಮಿಲಿ ಅವ್ರೊಬ್ಬರೇ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ಕೆಲಸ ಅಂತ ಹೇಳಿ ಇಡೀ ಫ್ಯಾಮಿಲಿ ನೀರು ಕೊಡಿ. ಇಡೀ ಹೇಳ್ತಾರೆ, ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದು ಲೋಕಾಯುಕ್ತ ಕೂರಿಸಿ ಬೆಳಗ್ಗೆ ಹಗಲು ರಾತ್ರಿ ಕೆಲಸ ಮಾಡಿಸ್ತಾ ಇದ್ರು. ಅವರೇ ನಮ್ಮ ಗುರುಗಳು. ಮತ್ತೆ ನಾನು ಇವತ್ತಿಗೂ ಇಂಥ ವಿಚಾರಗಳಲ್ಲಿ ಅವ್ರಿಗೆ ಎಷ್ಟೊತ್ತು ರಾತ್ರಿ ಕಾಲ್ ಮಾಡಿದ್ರು ನನಗೆ ಬೆನ್ನೆಲುಬಾಗಿ ನನಗೆ ಸಲಹೆಗಳನ್ನು ಕೊಡೋ ಪ್ರಾಮಾಣಿಕವಾದ ಒಬ್ಬ ಒಳ್ಳೆ ವ್ಯಕ್ತಿ. ಅವರು ಒಳ್ಳೆ ಮಾನವೀಯ ವ್ಯಕ್ತಿ ಅವರು. ಭಾಸ್ಕರ್ ರಾವ್. ಹೌದು, ತುಂಬಾ ಒಳ್ಳೆ ವ್ಯಕ್ತಿ ಭಾಸ್ಕರ್ ರಾವ್. ನಿಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಗುರುಗಳು, ನಮ್ಮ ಗುರಿ ಎಲ್ಲ ಅವರೇ ನನಗೆ ಇಲ್ಲಿ ಇದನ್ನೆಲ್ಲವನ್ನು ಎಲ್ಲ ಈ ವ್ಯವಸ್ಥೆ ಪಟ್ಟಿಗಳನ್ನ ಹೇಗ್ ಮಾಡ್ಬೇಕು, ಹೇಗ್ ಇದು ಮಾಡ್ಬೇಕು, ಹೇಗ್ ಸಿಗಾಕೊಂಡ್ರೆ ಹೇಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ರದ್ದು ಅವರೇ. ಇದನ್ನು ಏನು ಸಿಗಾಕೊಳ್ಳುವಂಥದ್ದೇನಲ್ಲ. ಆದ್ರೆ ಹೇಳಿಲ್ವಾ, ಈಗ ನನ್ನ ಪಕ್ಕ ಇನ್ನೊಬ್ಬ ಅಯೋಗ್ಯ ಮತ್ತೆ ನಿಂಗಣ್ಣನ ಬೇಗ ಇದರಿಂದ ನಾವು ತಗ್ಲಾಕೊಂಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಒಳ್ಳೆ ಗಿರಾಕಿನ ಆದರ್ಶ ಮಾಡ್ಕೊಂಡಿದ್ರಿ. ನಿಮಗೆ ಏನು ಅವರ ದಾಖಲೆನ ಬಹುಶಃ ನೀವು ಈ ನಿಂಗಣ್ಣನ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ಅಂದ್ರೆ ಬಹುಶಃ ನೀವು
ನಿಮ್ಮ ವೈ ಭಾಸ್ಕರ್ ರಾವ್ ಯಾರಿದ್ವಾ ಆತ ತನ್ನ ಮಕ್ಕಳನ್ನ ಕುಟುಂಬಸ್ಥರನ್ನ ಎಲ್ಲರನ್ನೂ ಇಟ್ಕೊಂಡು ಏನ್ ಲೂಟಿ ಮಾಡಕ್ ಇಲ್ದಿದ್ದ ಬಹುಶಃ ನೀವು ಅವರ ಏನು ಟಾರ್ಗೆಟ್ ಇದಿತ್ತು, ಅವ್ರದೊಂದು ಕಲೆಕ್ಷನ್ ಟಾರ್ಗೆಟ್ ಇತ್ತು, ಬಹುಶಃ ನೀವು ಅದನ್ನ ಹೋಗ್ಬಿಡ್ತಾ ಇದ್ರಿ ಅಂತ ಕಾಣುತ್ತೆ. ನಾನು ಅವ್ರನ್ನ ಮೀರಿಸೋ ಶಿಷ್ಯನಾಗ್ಬೇಕು ಅಂತಾನೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದು. ಆದ್ರೆ ಏನ್ ಮಾಡಕ್ಕಾಗಲ್ಲ, ಮಾಡ್ತೀವಿ. ಇನ್ನೂ ಈಗೇನು ಕಾಲ ಮಿಂಚಿಲ್ಲ, ಇನ್ನೂ ಒಳ್ಳೆ ಜಾಗಕ್ಕೆ ನಾನು ಕೋಚಿಂಗ್ ಹಾಕ್ಸ್ಕೊಂಡು ಮಾಡ್ತೀವಿ, ಅದೇನು ಸಮಸ್ಯೆ ಇಲ್ಲ. ಈಗ ನಿಮಗೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡಿರ್ತೀರಿ, ಕಾರು ಬಂಗ್ಲೆ ಆಸ್ತಿ ದುಡ್ಡು ಎಲ್ಲ. ನಿಮ್ಮ ಒಬ್ಬ IPS ನಿಮ್ ಸಂಬಳ ಎಷ್ಟು ಅಂತ ಜನರಿಗೆ ಗೊತ್ತಿರುತ್ತೆ, ನಿಮ್ ನೆಂಟರಿಗೆ ನಿಮ್ ಸ್ನೇಹಿತರಿಗೆಲ್ಲ ಗೊತ್ತಿರುತ್ತೆ. ಇವನೊಬ್ಬ ನಮ್ಮ IPS ಅಂತಂದ್ರೆ 1 ಲಕ್ಷ 2 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ ಅಂತ ಗೊತ್ತಿರುತ್ತೆ. ಹಂಗು ನೀವು ನೋಡಿದ್ರೆ 10 BDA ಮನೆಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, 3-4 ಕಾರ್ಗಳು, ವಿದೇಶಿ ಪ್ರವಾಸಗಳು ಇವೆಲ್ಲ ಮಾಡ್ತಾ ಇರ್ತೀರಲ್ಲ, ನಿಮ್ ನೆಂಟರು ಮತ್ತೆ ನಿಮ್ ಸ್ನೇಹಿತರಿಗೆ ನೀವೆಲ್ಲ ಇದ್ದ ಅಲ್ಕ ಕೆಲಸ ಏನೋ ಇವನು ಅಲ್ಕ ಕೆಲಸ ಮಾಡಿ ದುಡಿತಾ ಇದ್ದಾನೆ ಅನ್ನುವಂತಹ ಒಂದು ಅವ್ರಿಗೆ ಗುಮಾನಿ ಬಂದು ಅವರು ನಿಮ್ಮ ಎದುರು ಬದ್ರು ಬಂದಾಗ ನಿಮ್ಗೆ ಮುಜುಗರ ಅಂತ ಅನ್ಸಲ್ವಾ? ಅವ್ರೆಲ್ಲ ನೋಡಿದಾಗ, ನಿಮ್ ಸಂಬಂಧಿಕರು ಸ್ನೇಹಿತರನ್ನ ನೋಡಿದಾಗ? ನೋಡ್ರಿ, ನೀವು ಹೇಳ್ತಾರೋ ಎಷ್ಟು ಜನ 100ಕ್ಕೆ 99% ನಮ್ಮನ್ನ ದೇವ್ರ ತರ ಅಣ್ಣ ಅಪ್ಪ ಅಂತ ಕೈ ಮುಕ್ಕೊಂಡು ಆನಂದಿಸ್ತಾರೆ, ಅರ್ಥ ಆಯ್ತಾ? ಆದ್ರೆ ಏನೋ ನಿಮ್ಮಂತವ್ರು ಯಾರೋ 2-3 ಜನ ಇರ್ತಿರಲ್ಲ, ಆ ಥರದವರು ಈ ಥರದ ಎಲ್ಲ ನಮ್ಮ ಮೇಲೆ ಒಂಥರ ಕೆಟ್ಟ ಇದನ್ನ ಇದು ಮಾಡ್ಕೊಂಡಿರ್ತಾರೆ ಬಿಟ್ರೆ, ನನಗೆ ಇನ್ನೊಂದು, ನಾನು ಯಾವ ಹಳೆಯ ಫ್ರೆಂಡ್ಗಳನ್ನು ನನ್ನ ಜೊತೆ ಇಟ್ಕೊಂಡಿಲ್ಲ. ನಾವು ಇಷ್ಟೆಲ್ಲ ದುಡ್ಡು ಇದು ಇರ್ಬೇಕಾದ್ರೆ ಮತ್ತೆ ನಮ್ಗೆ ನಮ್ಮ ಕೈ ಕೆರಡೆ 100 ಜನ ಅಯ್ಯೋ ಸಾಕ್ರೆ ಸಾರ್ ಅಣ್ಣ ತಮ್ಮ ಅಪ್ಪ ಅದೆಲ್ಲ ಜೀವನ ಪ್ರತಿ ನಮ್ಮ ಹತ್ರ ಬಂದು ನಮ್ಮ ಕೈ ಕೆರಡೆ ಇಷ್ಟೊಂದು ಜನ ಇದಿರ್ಬೇಕಾದ್ರೆ ಯಾಕೆ ಹಳೆಯ ಬಂಧುಗಳು ಅವ್ರ ಸ್ನೇಹಿತರು ಅವ್ರನ್ನೆಲ್ಲ ಇಟ್ಕೊಂಡು ಏನು ಉಪಯೋಗ? ಅದೆಲ್ಲ ಕೆಲ್ಸಕ್ಕೆ ಬರುತ್ತೆ. ನೀವು ಪ್ರಾಕ್ಟಿಕಲ್ ಅಷ್ಟೇ ಹೇಳೋದು, ನೀವು ಪ್ರಾಕ್ಟಿಕಲ್ ವೇಯಲ್ಲೇ ಇಲ್ಲ. ನೀವು ಪ್ರಾಕ್ಟಿಕಲ್ ವಾಸ್ತವ ಪ್ರಪಂಚದನ್ನ ಬಿಟ್ಟು ನೀವು ಎಲ್ಲೋ ಇದ್ದೀರಿ, ನೀವು ಭಾರಿ ದೂರದಲ್ಲಿದ್ದೀರಿ, ನೀವು ಇನ್ನೂ ವಾಸ್ತವಕ್ಕೆ ಬರಬೇಕು. ಅಂದ್ರೆ ನೀವು ನಿಮ್ಮ ಹಳೆಯ ಸ್ನೇಹಿತರು, ಹಳೆಯ ನೆಂಟರು ಎಲ್ಲರೂ ಬಿಟ್ಬಿಟ್ಟಿದ್ರಿ. ಏನ್ ಇಟ್ಕೊಂಡು ಏನ್ ಮಾಡ್ತೀರಾ? ಏನ್ ಉಪಯೋಗ? ದುಡ್ಡೊಂದೇ ಮುಖ್ಯ. ದುಡ್ಡಿದ್ರೆ ಎಲ್ಲವೂ ಬರುತ್ತ್ರಿ. ದುಡ್ಡಿದ್ರೆ ಇವತ್ತು ನೀವೇ ಹೇಳಿದ್ರಿ ಎಲ್ಲ ಐಷಾರಾಮಿ, ನೀವು ಬೇಗ ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಅಲ್ಲಿ ಎಷ್ಟೋ ಜನರನ್ನ ನಾವು ನಮ್ಮವ್ರನ್ನಾಗ ಮಾಡ್ಕೊಬಹುದು. ಇಲ್ಲೆಲ್ಲೋ ಇದಾದ್ರು ಹೋದ್ರೆ ಇನ್ನೆಲ್ಲೋ ಸಿಗ್ತಾರೆ. ಏನೆಲ್ಲ ಅದೆಲ್ಲ ನೀವು ನಿಮ್ಗೆ ಅದೆಲ್ಲ ಬಿಡಿಸಿ ಹೇಳೋದಕ್ಕಾಗಲ್ಲ. ಮತ್ತೆ ಇದೆಲ್ಲ ತುಂಬಾ ಸಿಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಹೌದು, ಆಯ್ತು. ಈಗ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರೆ, ಈಗ ಅವ್ರಿಗೆ ಇಷ್ಟೆಲ್ಲ ಆಗುತ್ತೆ. ನೆನ್ನೆ ನೋಡಿದ್ರೆ ಲೋಕಾಯುಕ್ತದಿಂದ ಮಕ್ಕಳಿಸ್ಕೊಂಡು ಕ್ಯಾಕ್ ತುಪ್ಪಕ್ಕಂತ ಅನಿಸ್ಕೊಂಡು ಆಚೆ ಬಂದಿದ್ರಿ. IPS ಆಫೀಸರ್ ಆಗಿ ಹೇಳ್ತಿನ್ನೋ ಕೆಲಸ ಮಾಡ್ಕೊಂಡು ಅಲ್ಲಿ ಹೇಳ್ತಿಂದು ಆಚೆಗೆ ಉಗಿಸ್ಕೊಂಡು ಲೋಕಾಯುಕ್ತದಿಂದ ಆಚೆಗೆ ಬಂದಿದ್ರಿ. ಈಗ ಮನೆಗೆ ಬಂದಿದ್ರಿ, ನಿಮ್ಮ ಹೆಂಡತಿ ಮಕ್ಕಳು ಮನೇಲಿ ಇರ್ತಾರೆ. ನಿಮ್ಮ ಮಕ್ಕಳು ಬಹುಶಃ ಶಾಲೆಗೆ ಹೋಗ್ತಾ ಇರ್ಬೋದು, ಕಾಲೇಜ್ಗೆ ಹೋಗ್ತಾ ಇರ್ಬೋದು. ನಿಮ್ಮ ಹೆಂಡತಿನೂ ಎಲ್ಲ ಕೆಲ್ಸಕ್ಕೆ ಹೋಗ್ಬೋದು, ಅಕ್ಕಪಕ್ಕ ಆಚೆ ಕಡೆ ಹೋಗ್ಬೋದು. ನಿಮ್ ಹೆಂಡತಿ ಮತ್ತೆ ನಿಮ್ ಮಕ್ಕಳು ಶಾಲೆಗೆ ಆಚೆ ಕಡೆ ಹೋದಾಗ ಜನ ಅವ್ರನ್ನ ನಿಮ್ ಗಂಡ ಇಂಥವನು, ನಿಮ್ ಗಂಡ ಇಂಥ ನೀಚ, ದೇಶದ್ರೋಹಿ, ಭ್ರಷ್ಟಾಚಾರಿ ಅಂತ ಹೇಳಿ ನಿಮ್ ಹೆಂಡತಿಗೆ ಯಾರಾದ್ರೂ ಅನ್ನಲ್ವಾ? ಬೇಸರ ಆಗಲ್ವಾ? ನೀವು ಶಾಲೆಗೆ ಹೋಗುವಂತ, ಕಾಲೇಜ್ ಹೋಗುವಂತ ನಿಮ್ ಮಕ್ಳಿಗೆ ಯಾರಾದ್ರೂ ನಿಮ್ಮಪ್ಪ ಇಂಥವನು ನೀಚ, ನಿಮ್ಮಪ್ಪ ಟಿವಿಲಿ ನೋಡಿದೆ, ನಾನು ನಿಮ್ಮಪ್ಪ ಟಿವಿಲಿ ತೋರ್ತಾ ಇದ್ರು ನಿಮ್ಮಪ್ಪನ, ನಿಮ್ಮಪ್ಪ ಮಾಡ್ರಂತ ಚಪ್ಪರ್ ಕೆಲಸನ ನಾನು ಟಿವಿನಲ್ಲಿ ನೋಡಿದೆ ಅಂತ ಹೇಳಿ ನಿಮ್ ಮಕ್ಳಿಗೆ ಎಂಬ್ರೇಜ್ ಆಗೋ ರೀತಿಯಲ್ಲಿ ಯಾರಾದ್ರೂ ಮಾತಾಡಲ್ವಾ? ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ ನೀವು? ಹೇಗೆ ಏನ್ ಅನ್ಸಲ್ವಾ ನಿಮ್ಗೆ ಅಂತ? ಅದನ್ನೇ ಹೇಳ್ತೀನಿ ಮತ್ತೆ ನಿಮ್ಗೆ. ನೀವು ವಾಸ್ತವದಿಂದ ದೂರ ಇದ್ದೀರಿ. ಇವತ್ತು ನಾವೇನ್ ದುಡ್ಡು ಮಾಡೋದೇ ಅದಕ್ಕೆ. ನಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದು. ನಮ್ಮನ್ನ ಯಾರು ನಮ್ಮನ್ನ ನೋಡೋದು ಎದುರ್ಕೋತಾರೆ. ಯಾರು ಬಂದು ನನ್ನ ಮಕ್ಳಿಗೆ ಹಂಗೆ ಮಾತಾಡ್ತಾರೆ ಹೇಳಿ? ನನ್ನ ಮಗಳಿಗೂ ನನ್ನ ಮೇಲೆ ಭಾರಿ ಗೌರವ, ನಮ್ಮ ಮಕ್ಳಿಗೆ ಎಲ್ರಿಗೂ, ನಮ್ಮ ಮಕ್ಳಿಗೆ ಹೆಂಡತಿಗೆಲ್ಲ ನನ್ನ ಮೇಲೆ ಭಾರಿ ಗೌರವ, ಒಂದು ಹೆಮ್ಮೆ ಇದೆ ನನಗೆ. ನನ್ನ ಮಗಳಿಗೆಲ್ಲ ಎಷ್ಟು ಬೇಕು ಡೈಲಿ 50,000 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ, ಚೆನ್ನಾಗಿದ್ದಾರೆ, ಅವ್ರಿಗೆ ಯಾವ್ದು ರೀತಿ ತೊಂದರೆ ಇಲ್ಲ. ಮತ್ತೆ ನೀವು ಅದೇ ನಿಮ್ಮಂದವ್ರು ಯಾರೋ ಒಂದಿಷ್ಟು ಜನ ಬಂದ್ಬಿಟ್ಟು ನಮ್ಮನ್ನ ಎದುರಿಸೋದು, ಕೇಳೋದು, ಇದು ಮಾಡೋದು ಬಿಟ್ರೆ ಜನಕ್ಕೆ ಯಾವ ಇದ್ರ ಯಾವ ಪರಿವೇನು ಇಲ್ಲ. ನಮ್ಮ ಹತ್ರಕ್ಕೆ ಬರಲ್ಲ. ಅವರು ನಮ್ಮನ್ನ ನೋಡಿದ್ರೆ ಎದುರ್ಕೋತಾರೆ ಜನ. ನಮ್ಮ ಹೆಂಡತಿ ಮಕ್ಕಳನ್ನು ಒಂಥರ ನಿಂತರಿಕೆ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಏನ್ ಹೇಳ್ತೀರಾ? ಅವರು ಮೆಚೂರ್ಡ್, ಒಂಥರ ಮೆಚೂರ್ಡ್ ಸೋಲ್ಮೇಟ್ಸ್. ಅವರೆಲ್ಲ ಮೆಚೂರ್ಡ್ ಸೋಲ್ಮೇಟ್ಸ್ ಅಂದ್ರೆ ಮೂರು ಬಿಟ್ಟವರು ಅಂತನಾ? ನೀವ್ ಹೇಳೋದು ಇರ್ಬೋದು, ನಿಮ್ ತರನೇ. ಹೌದು. ಸರಿಯಪ್ಪ, ನಿಮ್ ಹೆಂಡತಿ ಮಕ್ಕಳು ಅಂತೂ ಒಟ್ಟಲ್ಲಿ ನಿಂತರನೇ ಮೆಚೂರ್ಡ್ ಸೋಲ್ಮೇಟ್ಸ್. ಹಂಗಾಗಿ ಅವರು ಮೂರು ಬಿಟ್ಟು ನಿಂತ್ಕೊಂಡಿದ್ದಾರೆ. ಈಗ ನಮ್ಮ ಸಾಂಗತ್ಯದಲ್ಲಿ ಅವರೆಲ್ಲ ಇರ್ಬೇಕಾದ್ರೆ ಅದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗ್ಲೇಬೇಕಲ್ಲ, ಮೆಚೂರ್ ಆಗ್ಲೇಬೇಕು. ನೀವು ಅವ್ರಿಗೆ ಎಲ್ಲಾನು ಕೊಟ್ಟಿದ್ದೀರಿ, ಹಂಗಾಗಿ ಅವ್ರು ಪಾಪ ನಿಮ್ಗೆ ನೀವೇನ್ ಮಾಡಿದ್ರು ಸರಿ ಸರಿ ಅಂತ ಅನ್ಕೋತಾರೆ. ನಿಮ್ ಲೆವೆಲ್ಗೆ ಅವ್ರನ್ನು ರೆಡಿ ಮಾಡ್ಕೊಂಡು ಅವ್ರಿಗೂ ಗೊತ್ತಿದೆ, ಅವ್ರೇನ್ ದಟ್ರಲ್ಲ ಅಲ್ವಾ? ಅವ್ರಿಗೂ ಗೊತ್ತಿದೆ. ಅವರು ನಮ್ಮ ಬರೋ ಆದಾಯದ ಮೇಲೆ ಅವರು ಕೇಳ್ತಾರೆ, ಬೇರೆ ಬೇರೆಲ್ಲ ಕೇಳ್ತಾರೆ. ನಾನು ತಂದ್ಬಿಟ್ಟಿದ್ದೀನಿ. ಮೊನ್ನೆ ಯಾವ್ದೋ ಹೈ-ಎಂಡ್ ಕಾರ್ ಬಂದು ಒಂದು 2 ಕೋಟಿ ರೂಪಾಯಿ ಕೊಡ್ಸಿದ್ದೀನಿ. ಅದನ್ನು ಎಷ್ಟು ಕಾರ್ ಇದಾವೆ ಈಗ? ಇದೆ, ತುಂಬಾ ಇದೆ ನಮ್ಮ ಹತ್ರ. ನಾನು ಲೆಕ್ಕ ಹಾಕೊಂಡು ಬರೋಕ್ಕಾಗುತ್ತೆ. ಈಗ ತುಂಬಾ ಇದೆ.
ಎಷ್ಟು ಒಂದೇ ಮನೆ ಇದೆ ಅಲ್ಲ? ಅಷ್ಟೇ ಎಷ್ಟು ಆಸ್ತಿ ಮಾಡ್ಕೊಂಡಿದ್ರಿ? ಇದೇ ರೀ ನಮ್ದು ಒಂದು 100-200 ಎಕರೆ ಒಂದು ಕೃಷಿ ಭೂಮಿ ಮಾಡಿದ್ದೀವಿ. ಇನ್ನು ಬೆಂಗಳೂರಲ್ಲಿ ಯಾವುದೋ ಒಂದು ಕಡೆ ಸಿಟಿಯಲ್ಲೇ ಒಂದು ಎಕರೆ ಜಮೀನು ತೆಗೆದು ಯಾವಾಗ ಬೇಕಾಗುತ್ತೆ ಮಗಳಿಗೆ ಅಂತೇಳಿ ಬಿಟ್ಟಿದ್ದೆ. ಒಂದು 10-15 ಬಿಲ್ಡಿಂಗ್ಗಳಿದೆ, ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಸು, ಇನ್ನೊಂದು 10-15 ಸೈಟ್ಸು, ಅದೆಲ್ಲ ಮಾಡಬೇಕಿತ್ತು ಪ್ಲಾನ್ ಇದೆ. ಅದ್ಮೇಲೆ ಅದೇನು ಇದು ಟಿವಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಏನು ಹೇಳ್ತಾ ಅಲ್ಲೇನು ದುಡ್ಡು ಹಾಕಿಲ್ವಾ? ಎಲ್ಲ ಇದೆ ಬಿಡಿ, ಅದೆಲ್ಲ ಯಾಕೆ ನಿಮ್ಗೆ ಅದು ಹೇಳಿದ್ರು ಅರ್ಥ ಆಗಲ್ಲ. ಹೌದಾ? ಸರಿ ಬಿಡಪ್ಪ, ಆಯ್ತು. ಸರಿ ಹೋಗ್ಲಿ, ಹಾಳಾಗ್ ಹೋಗ್ಲಿ. ನಿಮ್ಮ ಏನು ಹೆಂಡತಿ ಮಕ್ಳಿಗೂ ನಿಮ್ ತರನೇ ಅವ್ರನ್ನು ಏನು ಮೆಚೂರ್ಡ್ ಸೋಲ್ಮೇಟ್ಸ್ ಅಂತ ಹೇಳ್ತಾ ಇದೀರಿ. ಸರಿ, ಈಗ ಇಷ್ಟೆಲ್ಲ ಮಾಡ್ಕೊಂಡು ಪುಣ್ಯಾತ್ಮ ಹಿಂಗೆಲ್ಲ ಭ್ರಷ್ಟಾಚಾರ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಜೈಲ್ಗೆ ಹೋಗ್ತೀರಾ, ಬರ್ತೀರಾ? ಭ್ರಷ್ಟಾಚಾರ ಅನ್ಬೇಡ್ರಿ, ಅದು ಹೊಂದಾಣಿಕೆ ಅಷ್ಟೇ. ಅದು ನಾವು ಒಂದು ಇದನ್ನ ಮಾಡ್ಲಿಕ್ಕೆ ಅದು ಮಾಡುವಂತದ್ದು. ನೀವು ಸುಮ್ಮನೆ ಅದನ್ನ ಭ್ರಷ್ಟಾಚಾರ ಅಂತ ಹೇಳಿ ಒಂದು ಅವಮಾನಿಸೋದು ಸರಿ ಇಲ್ಲ. ಇದು ಅಲ್ಲ, ನೀವು ರಾಜಕಾರಣಿ ಜೊತೆ ಹೇಳ್ಕೊಳ್ಳಿದ್ರು ಹೊಂದಾಣಿಕೆ ಅಂತ, ಬಟ್ ನಮಗಿದು ಭ್ರಷ್ಟಾಚಾರ ಅಂತಾನೆ ಹೇಳ್ಬೇಕಲ್ಲ. ಅಲ್ಲ, ನಿಮ್ಗೆ ಅದು ಒಂಥರ ಕಾಣುತ್ತೆ, ನಮ್ಗೆ ಒಂಥರ ಕಾಣುತ್ತೆ. ಅದು ನೀವು ನನ್ನ ಮುಂದೆ ಅದು ನಮ್ಗೆ ಹೇಳೋದು ಸರಿ ಇಲ್ಲ. ಬಹುಶಃ ನಿಮಗೆ ನಮ್ ತರ ಕಾಣಿಸಿದ್ರೆ ನೀವು ಮಾಡ್ತಾ ಇರಲಿಲ್ಲ. ಅದಿರ್ಬೋದ್ರಿ, ಅದು ಕಾಣ್ತಾ ಇಲ್ಲ ಆ ರೀತಿಯಾಗಿ. ಇಲ್ಲಿ ಅದು ನೀವೇನಾದ್ರೂ ಇರ್ಬೋದು, ನೀವು ಭ್ರಷ್ಟಾಚಾರ ಅನ್ಬಾರ್ದು, ಅದು ಭ್ರಷ್ಟಾಚಾರ ಅಲ್ಲ. ಸರಿ, ನಿಮ್ಗೆ ಇವಾಗ ಆಯ್ತು, ನಿಮ್ ಮನೆಯವ್ರು ಹಾಳಾಗೋಲಿ ಕತೆ ಎಲ್ಲ ನೀವೆಲ್ಲ ಫ್ಯಾಮಿಲಿ ಸುತ್ತಮುತ್ತ ಇರೋರು ಎಲ್ಲರೂ ಒಂದೇ ತರ ಹಾಕ್ಬಿಡ್ತೀರಿ. ಈ ಜನರು ಸಾರ್ವಜನಿಕರು ನೀವು ಇಂಥ ಅಲ್ಪ ಕೆಲಸ ಮಾಡ್ತಿದ್ರಲ್ಲ, ಹೆಚ್ಚಿನ ಕೆಲಸ ಮಾಡ್ತಾ ಇದ್ರಿ, ಈ ತರ ಮಾಡಿ ಹಿಂಸೆ ಹಾಕೊಂಡು ಬರ್ತೀರಿ, ಆಟೋ ಹೋಗ್ತೀರಿ, ಏನಾದ್ರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಾಗ ಚಪ್ಪಲಿ ಎಕ್ಕಡ ಎಲ್ಲ ಕಿತ್ತೋಗ್ರೆ ಎಕ್ಕಡ ಅಂತ ಹೇಳ್ಕೊಂಡು ಹುಡಿಕೊಂಡು ತಂದು ಪಟ 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 ಎಕ್ಕಡ ಸಾಯೋ ತನಕ ಯಾವತ್ತು ಹೊಡೆಯಲ್ವಾ ಅಥವಾ ಹೊಡಿತಾರೆ ಅಂತ ಭಯ ನಿಮ್ಗಿಲ್ವಾ ಅಂತ? ಸಾರ್ವಜನಿಕರ ಮೇಲೆ ಭಯನೇ ಇಲ್ವಾ ನಿಮ್ಗೆ? ನೀವು ಅವ್ರ ದುಡ್ಡನ್ನು ತಿಂದಿದ್ದೀರಿ, ಅವ್ರದ್ದು ಲೂಟಿ ಮಾಡ್ತಾ ಇದ್ರಿ, ಇವರೊಬ್ಬ ಭ್ರಷ್ಟ ಅಂತ. ನೋಡಿ, ನೀವು ಇದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ನೀವು ಅಪ್ರಬುದ್ಧರು, ಆ ವಾಸ್ತವದಿಂದ ಎಷ್ಟು ದೂರ ಇದ್ದೀರ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ. ನಿಮ್ಗೆ ಯಾವ ಜನ ರೀ ಸಾವಿರಾರು ಕೋಟಿ ತಿಂದಿರೋ ರಾಜಕಾರಣಿಗಳನ್ನ ಮತ್ತೆ ಈಗ ಮೊನ್ನೆ ನೋಡಿ IMS ಸ್ಕ್ಯಾಮ್ ಆಯ್ತು. ಸ್ಕ್ಯಾಮ್ ಅಲ್ಲಿ ಮುಖ್ಯಮಂತ್ರಿ ಒಳಗಡೆ ಹೋದ, ಅವನ್ನೇ ಮತ್ತೆ ಮಂತ್ರಿ ಮಾಡಿದ್ದಾರೆ. ಅವನ ಹೆಸರು ಬಂತು, ನಮ್ಮವ್ರು ಅವ್ರಿಗೆ ನಮ್ಗೆ ಗೊತ್ತಿತ್ತು, ನಮ್ಮ ವಿಚಾರಣೆ ಬಂದಿದೆ, ಅದು ಅವನಿಗೆ ಗೆಲ್ಸಿದ್ದಾರೆ ಅಂತವ್ರಿಗೆ. ಇವತ್ತೆಲ್ಲ ನೋಡ್ರಿ, ನೀವು ಅದನ್ನ ಹೇಳೋದು. ನಮ್ಮಂತವ್ರಿಗೆ ಯಾವತ್ತೂ ಈ ಸಮಾಜ ಪುರಸ್ಕರಿಸುತ್ತೆ. ಭಯ ಇದೆ ನಮ್ಮ ಸಮಾಜಕ್ಕೆ, ನಮ್ಮ ಬಗ್ಗೆ ನಾಮಂತರು ಜನ. ಹಂಗಾಗಿ ನೀವು ಏಡಿಗಳು ಅವ್ರೊಂಥರ, ನಾವು ಏಡಿಗಳು ಇದು ಒತ್ತಡದ ಇದಕ್ಕೆ ಸಿಕ್ಕಿ ಅವ್ರೇನೋ ಒಂಥರ ಆಗಿದ್ದಾರೆ. ನೀವು ಸುಮ್ಮನೆ ಅವ್ರನ್ನ ಎತ್ಕೊಡ್ತಾ ಇದ್ರಿ ನಮ್ಮಂತವ್ರ ಮೇಲೆ ಅಷ್ಟೇ. ಇದು ಬೇರೇನು ಅಲ್ಲ. ನಾನ್ ಜನನ ಎತ್ಕೊಡ್ತಾ ಇಲ್ಲ. ಜನ ನಿಮ್ಗೆ ಎಕಡ ಬಿಚ್ಕೊಂಡು ಹೊಡಿತಾರೆ ಅಂತ ಭಯ ನಿಮ್ಗಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಏನಂತ ಭಾವಿಸ್ಕೊಂಡಿದ್ದೀರಾ ಅಂತ, ಆಕ್ರೋಶ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಅದು KRS ಪಕ್ಷದ ಕಂಡ್ರಾದ್ರೂ ನಿಮ್ಗೆ ಏನಾದ್ರು ಈಗ ಅನ್ನಿಸ್ತಾ ಇದೆಯಾ ಏನ್ ಕತೆ ನಿಮ್ಗೆ ಅಂತ? ಜನರದ್ದು ಹಾಳಾಗಿ ಹೋಗ್ಬಿಡ್ಲಿ. ನನಗೆ ಜನಗಳದ್ದು ಏನು ಇದಿಲ್ಲ ರೀ. ಜನಗಳೆಲ್ಲ ಪಾಪ ಅವ್ರ ಪಾಡಿಗೆ ಅವ್ರು ಇದಾರೆ. ನೀವೇ ಸುಮ್ಮನೆ ಜನಗಳನ್ನ ಎತ್ಕಟ್ಟಿ ನಮ್ಗೆ ಇದ್ ಮಾಡಿ 3 ದಿವಸದ ನಮ್ಗೆ ನಿಮ್ಗೆ ನೆನ್ಸ್ಕೊಂಡು ಇದೇ ಬಂದಿಲ್ಲ. ನಮ್ಗೆ ನಿಮ್ದೇ ಸಮಸ್ಯೆ. ನಮ್ಗೆ ಜನಗಳು ಯಾರು ಏನು ಕೇಳಲ್ಲ. ಜನಗಳು ಅವ್ರ ಪಾಡಿಗೆ ಅವರು ಬಿದ್ದು ಎಲ್ ಸಾಯ್ತೀವ ಇಲ್ಲ ಹೆಂಗೋ ಏನೋ ನೋಡಿ. ಮೊನ್ನೆ ಇದಾಯ್ತು, ಕಾಲ್ ಬಿಟ್ಟು ಸತ್ತೋದ್ರು, ನಿನ್ನೆ ಟ್ರೈನ್ ಸತ್ತೋದ್ರು. ಅಯ್ಯೋ ಅಂತಂದ್ರೆ ಕೈ ಮುಗಿದ್ರೆ ಲವ ಹಾಕೋತಾರೆ, ಕಣ್ಣೀರ್ ಹಾಕೋತಾರೆ, ಕ್ಯಾಟ್ ಎತ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರು ಎಲ್ರಿ? ನೀವು ಅವ್ರನ್ನ ಸುಮ್ಮನೆ ನೀವು ಎತ್ಕೊಡ್ತಾ ಇರೋದು. ನೀವು ಅವ್ರನ್ನ ಏನೋ ಮಾಡ್ಬಿಡ್ತೀವಿ, ಏನೋ ಸಮಾಜನ ಹಂಗೆ ಅಂತ ಸುಮ್ಮನೆ ಒಂದು ಗ್ರಾಮದಲ್ಲಿ ಓಡಾಡ್ಕೊಂಡು ನಮ್ಮಂತವ್ರನ್ನ ಅವಮಾನ ಮಾಡ್ಕೊಂಡು ನಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬರೋದು ಹೆಂಗೋ ಇದು ಮಾಡ್ಬಿಟ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಸುಮ್ಮನೆ ನಿಮ್ಮ ಜೀವನವನ್ನು ನಿಮ್ಮ ಕಾಲವನ್ನು ಹರಣ ಮಾಡ್ಕೊಂಡು ಸುಮ್ಮನೆ ತಿರುಗ್ತಾ ಇದ್ರಿ. ನೀವು ದಡ್ರು. ನೀವು ಈಗ ನೀವೇ ಹೇಳಿದ್ರಿ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ನಿಮ್ಗೆ ನಿಜ ಗೆಟ್ಟಿರೋದು, ನಿಜ ಗೆಟ್ಟಾಗ ಆಗಿರೋದು. ನೀವು ನಮ್ದು ಕಾಲ ಹರಣ ಆಗ್ತಾ ಇಲ್ಲ, ವ್ಯರ್ಥ ಆಗ್ತಾ ಇಲ್ಲ. ಈಗ ಬೇರೆ ದೇಶಕ್ಕೆ ಟಿಕೆಟ್ ಬುಕ್ ಮಾಡಿದೀನಿ. ನಾನು ಒಂದಿಷ್ಟು ದಿನ ಹೋಗಿ ಆರಾಮಾಗಿ ನೆಮ್ಮದಿಯಾಗಿ ಬರ್ತೀನಿ. ಹೆಂಗ್ ಬಿಟ್ಬಿಡ್ತಾರೆ ನಿಮ್ಮನ್ನ ಓಡೋಗೋದಕ್ಕೆ? ಇಲ್ಲೆಲ್ಲ ಕನ್ಸಿ ಹಾಕೊಂಡ್ರು. ನಮ್ಮ ಮೇಲೆ ಏನು ಕೇಸ್ ಆಗಿಲ್ವಲ್ಲ? ನಾವೇನು ಕೇಸ್ ಆಗಿಲ್ವಲ್ಲ ನನ್ನ ಮೇಲೆ ಕೇಸ್ ಆಗಿದ್ಯಾ? ಅದೇ ಅದು ಏನದು ಕರಪ್ಷನ್ ಅದೆಲ್ಲ ನಾವು ನೋಡ್ಕೋತೀವಿ, ನಾವು ಮ್ಯಾನೇಜ್ ಮಾಡ್ಕೋತೀವಿ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಅಂತ ಎಲ್ಲ ಹೊಂದಾಣಿಕೆ ರೀ. ಎಲ್ಲ ನಿಮ್ಗೆ ನೋಡಿ ಮತ್ತೆ ನೋಡಿ ಅಂತ ಹೇಳೋದು ನಿಮ್ಗೆ ಎಲ್ಲ. ನಾವೆಲ್ಲ ನಮ್ಗೆಲ್ಲ ನಮ್ ಗಾಡ್ ಫಾದರ್ಸ್ಗಳು ಇದಾರೆ. ಅವ್ರೇನೋ ಮಾಡ್ತಾರೆ, ನಾನೇ ಕೇಳ್ಬೇಕು ನಿಮ್ಗೆ? ನಾವು ಮಾಡ್ತೀವಿ, ನಾವು ಹೋಗ್ತೀವಿ. ನಿಮ್ಗೆ ಅದೆಲ್ಲ ತಲೆಗೆಡ್ಸ್ಕೊಬಿಡಿ. ಒಟ್ಟಿನಲ್ಲಿ ನಿಮಗೆ ಒಬ್ಬ IPS ಕಷ್ಟಪಟ್ಕೊಂಡು IPS ಓದಿ ಪ್ರಾಮಾಣಿಕವಾಗಿ ನೀವು ಕಷ್ಟ ಎಲ್ಲ ಪಟ್ಟಾಯ್ತು, ಸುಖ ಪಡ್ಬಾರ್ದಾ? ಸುಖದ ಧರ್ಮ. ಈಗ ಒಟ್ಟಿನಲ್ಲಿ ನೀವೆಲ್ಲ IPS ಓದೋದೇ ಮಜಾ ಉಡಾಯಿಸೋದಕ್ಕೆ. ನಿಮ್ಗೇನು ಈ ದೇಶದ ಬಗ್ಗೆ, ನಾಡಿನ ಬಗ್ಗೆ, ಜನರ ಬದುಕಿನ ಬಗ್ಗೆ ಕಾಳಜಿ ಇಲ್ಲ. ನೀವ್ ಹೇಳ್ತಾರೋ ಕಾಳಜಿ ಪಾಳಜಿ ಎಲ್ಲ ಇಟ್ಕೊಂಡಿರೋರು
ಅಲ್ಲಿ ಯಾವ್ದೋ ಸೀರೆ ಮಾರಾಟ, ಇನ್ನೊಂದು ಮಾರಾಟ ಮಾಡ್ಕೊಂಡ್ರಲ್ಲಿ ಯಾವ್ದೋ ಇದ್ರಲ್ಲಿ ಎಲ್ಲ ಒಂದ್ ಮೂಲೆಯಲ್ಲಿ ಹೋಗಿರ್ತಾರೆ. ಯಾರ ಬಗ್ಗೆ ಹೇಳ್ತಾರೆ ನೀವು? ಎಲ್ಲ ಇದ್ದಾರೆ ಇವತ್ತು ನೋಡಿ, ರೂಪಾ ಮದ್ಗಿಲ್ ಇರ್ಬೋದು, ಬೇರೆ ಎಷ್ಟೆಲ್ಲ ಜನ ಇದ್ದಾರೆ. ಪ್ರಾಮಾಣಿಕರು ಯಾರು ನೋಡಿ, ಪ್ರಾಮಾಣಿಕರು ಯಾರು ಹೆಸರಾಂತ ಪ್ರಾಮಾಣಿಕರು ಹೇಳಿ ಯಾರು? ಇವರೊಬ್ರು ಪ್ರಾಮಾಣಿಕರು, ಇವ್ರಿಗೊಂದು ಇಷ್ಟೊಂದು ಹೆಸರಿದೆ ಬಿಡಿ. ರೂಪಾ ಮಡ್ಗಿಲ್, ನಮ್ಮ ಮೊನ್ನೆ ಕಮಿಷನರ್ ದಯಾನಂದ್ ಇವರೆಲ್ಲ ಒಂದಷ್ಟು ಪ್ರಾಮಾಣಿಕ ಜನ ಹೇಳ್ತಾರೆ. ದಯಾನಂದ್ ಅವ್ರ ಅದಕ್ಕೆ ಅಲ್ವಾ ಇದ್ರಲ್ಲಿ ಮದುವೆ ಇರೋದು, ರೂಪಾ ಮದ್ಗಿಲಲ್ಲಿ ಸೀರೆ ಮಾಡ್ತಾ ಇರೋದು. ಅವ್ರಿಗೆಲ್ಲ ಬಗ್ಗೆ ಗೊತ್ತಿಲ್ಲ ರೀ, ಅವ್ರ ಜೊತೆ ನಿಮ್ಗೂ ಗೊತ್ತಿಲ್ಲ. ನೀವೆಲ್ಲ ಕಲ್ತ್ಕೋಬೇಕು. ಇನ್ನೂ ಸುಮ್ನೆ ಪ್ರಾಮಾಣಿಕತೆ ಅದು ಇದು ಅನ್ಕೊಂಡು ಯಾರು ಕೇಳ್ತಾರೆ? ಜನಗಳೇನ ಅಬ್ಸರ್ವ್ ಮಾಡ್ತಾರ, ನೋಡ್ತಾರ, ಗೌರವ ಕೊಡ್ತಾರ, ಏನೋ ಕಿರೀಟ ಕೊಡ್ತಾರ ನಿಮ್ಗೆ? ನೀವು ಸುಮ್ನೆ ಹೋಗಿ ಬೀದಿ ಬಾರಿ ಹಿಂಗೆಲ್ಲ ಅಲ್ಲಾಡ್ಕೊಂಡು ಕೇಸ್ ಹಾಕ್ಸ್ಕೊಂಡು ಸುಮ್ನೆ ನಾವು ಬಿಡ್ರಿ, ನೀವು ದಡ್ರು ಬಿಡ್ರಿ ನೀವು ಅಂತ ಹೇಳಕ್ಕಾಗಲ್ಲ. ನೋಡಿ ಜೋಶಿ ಅವರೇ, ನಾವು ನಿಮ್ಮನ್ನ ಇಲ್ಲಿ ಕರ್ಸಿರೋದು ನೀವು ಏನು ಹೇಳ್ತೀರಾ ಅಂತ ಕೇಳ್ಕೊಳ್ಳೋದಕ್ಕಲ್ಲ. ನಿಮಗೆ ಒಂದಷ್ಟು ನೀವು ಮಾಡಿರೋ ನೋಡಿ, ರಾಜ್ಯದ ಜನರು ಕೇಳ್ತಾರೋ ಕೇಳೋದೋ ಗೊತ್ತಿಲ್ಲ. ಇವತ್ತಿನ ಮಾಧ್ಯಮಗಳು ನಿಮಗೆ ಪ್ರಶ್ನೆ ಮಾಡ್ತಾವೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಆಡಳಿತ ವ್ಯವಸ್ಥೆ ನಿಮ್ಗೆ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಈ ಸಮಾಜವನ್ನ ಬದಲಾಯಿಸಬೇಕು. ಏನು ಈ ಇವತ್ತು ಭ್ರಷ್ಟಾಚಾರದಲ್ಲಿ ದೇಶ ಮತ್ತೆ ನಾಡು ಮುಳುಗೋಗಿದೆ, ಅದನ್ನ ಲಂಚ ಮುಕ್ತ ಮಾಡಬೇಕು, ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ಹೋರಾಡ್ತಾ ಇರುವಂತ KRS ಪಕ್ಷ ನಿಮ್ಮ ಕೊಳ್ಳುಪಟ್ಟಿ ಹಿಡಿದು ಕೇಳುತ್ತೆ. ನಿಮ್ಮನ್ನ ಸಾರ್ವಜನಿಕವಾಗಿ ಬೆತ್ತಲೆಗೊಳಿಸಿ ನಿಮ್ಮನ್ನ ಕೇಳುತ್ತೆ. ನೀವು ಹಲ್ಕಾ ಕೆಲಸ ಮಾಡ್ತಾ ಇದ್ರಿ, ನೀವು ಹಲ್ಕಾ ಕೆಲಸವನ್ನ ಬಿಡಬೇಕು. ನೀವು ಇಂಥ ಹಲ್ಕಾ ಕೆಲಸವನ್ನ ಮುಂದುವರಿಸಿದ್ದೆ ಆದ್ರೆ ಜನ ರೋಡ್ ಅಲ್ಲಿ ಆದಿ ಬಿದ್ದು ಅವಾಗ ಏನೇ ಹೇಳ್ತಾರಲ್ಲ, ಜನರು ಮೂರ್ಖರು, ಜನರು ಮುಟ್ಟಾಳ್ರು, ಭ್ರಷ್ಟಾಚಾರ ಮತ್ತೆ ಲಂಚದ ಹಣ ಅಂತ ಅಂದ್ರೆ ಜನರು ಅದು ನಮ್ಮ ಹಣ ಅಲ್ಲ ಅಂತ ಅಲ್ಲಿ ಭಾವಿಸ್ಕೊಂಡಿದ್ದಾರೆ, ಅದು ಸರ್ಕಾರದ ಹಣ ಅಂತ ಹೇಳಿ ಜನ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಆಕ್ರೋಶ ಇಲ್ಲ, ಅವ್ರಿಗೆ ಹೋರಾಟ ಇಲ್ಲ, ಯಾವನೋ ಬಂದು ಕೇಳಲ್ಲ. ಹಾಗಾಗಿ ನಾವು ಮಾಡಿದ್ದೇ ಮಾಡ್ತೀವಿ ಅಂತ ಅದಕ್ಕೆ ಇನ್ನು ಮುಂದೆ ಅವಕಾಶ ಕೊಡಲ್ಲ. ಜನರನ್ನ ಎಚ್ಚರಿಸುವಂತ ಕೆಲಸವನ್ನ KRS ಪಕ್ಷ ಇವತ್ತು ಮಾಡ್ತಾ ಇದೆ. ನೀವು ಎಚ್ಚೆತ್ಕೋಬೇಕು. ಜನ ಕೈಗೆ ಚಪ್ಪಲಿ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮಂತ ನೀಚರು, ಇಂಥ ನೀಚರು ಎಚ್ಚೆತ್ಕೋಬೇಕು ಅಂತ ಹೇಳಿ ನಾವು ಇವತ್ತು ಇಂಥ ನೀಚರಿಗೆ ಇಂಥ ನೀಚ ಕೆಲಸ ಮಾಡುವವರ ಎದೆ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತರದ ಒಂದು ಮಾಕ್ ಇಂಟರ್ವ್ಯೂನ ಮಾಡಿದ್ವಿ. ಪಾಪ ಈ ಪುಣ್ಯಾತ್ಮ ಕೇಳಿಸ್ಕೊಂಡ್ವಿ. ಆತ ಮಾಡ್ತಾ ಇರೋದೆಲ್ಲ ಸರಿ, ಇವರೊಬ್ರು IPS ಅಧಿಕಾರಿಯಾಗಿ IPS ಆಗಿ ಇಟ್ಕೊಂಡು ಇವ್ರು ಮಾಡ್ತಾ ಇರೋದೆಲ್ಲ ಸರಿ. ಆದ್ರೆ ಉಳಿದಂತೆ ನಾವೇನು KRS ಪಕ್ಷ ಮಾಡ್ತಾ ಇರೋದೇ ತಪ್ಪು, ನಾವು ತಿಳ್ಕೊಂಡಿರೋದೇ ತಪ್ಪು. ಈತ ಇವರು ಲೂಟಿ ಮಾಡ್ತಾ ಇರೋದು ಈ ತರದ್ದೇ ನುಂಗಣ್ಣ ನಿಂತ್ಕೊಂಡು ನುಂಗುತ್ತಾ ಇರೋದು ಸರಿ ಅನ್ನೋ ರೀತಿಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಕೊನೆಯದಾಗಿ ನಾನು ಇವ್ರಿಗೆ ಈ ನಿಂಗಣ್ಣವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ನೀವು ಬಹಳ ಕಿಲಾಡಿ ಮತ್ತೆ ಎಲ್ಲೆಲ್ಲೋ ಸಿಕ್ಕಾಪಟ್ಟೆ ಏನು ನಿಮ್ಮಲ್ಲೇನೆ ಹಲವಾರು ಕೇಸ್ಗಳಿದ್ದು, DA ಇತ್ತು, ಅಲ್ಲೂ ಕರಪ್ಷನ್ ಮಾಡಿ ಸಿಕ್ಕಾಪಟ್ಟೆ ನೀವು ಗ್ರೇಟ್ ಕಿಲಾಡಿ ಅಂತ ಎಲ್ಲ ಹೇಳ್ತಾ ಇದ್ರು. ಇದು ಹೆಂಗೆ ಸೇರ್ಕೊಂಡ್ರಲ್ಲ, ಏನ್ ಕತೆ, ಯಾಕೆ ಸೇರ್ಕೊಂಡ್ರಿ? ಸ್ವಲ್ಪ ಜ್ವರ ಹೇಳ್ತೀರಾ? ಏನಿಲ್ಲ ಸರ್, SP ಸಾಹೇಬ್ರು, ನಮ್ಮ SP ಸಾಹೇಬ್ರು ಮತ್ತೆ ಇನ್ನೊಬ್ರು ಸಾಹೇಬ್ರು SP ಸೇರ್ಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡಿದ್ದನ್ನ ಹಂಚ್ಕೊಳ್ಳುವಾಗ ಅವರಿಬ್ರು ಗಲಾಟೆ ಮಾಡ್ಕೊಂಡ್ಬಿಟ್ಟು ಅದನ್ನ ನನ್ನ ಮೇಲೆ ಹಾಕ್ತಾ ಇದ್ದಾರೆ ಸರ್. ಓಹೋ, ಇವ್ರು SP-ಗಳು ಕಿತ್ತಾಡ್ಕೊಂಡು ನಿಮ್ಮ ಮೇಲೆ ಹಾಕ್ಬಿಟ್ಟಿದ್ದಾರೆ ಸರ್. ನೀವು ಕಿಲಾಡಿ ಏನ್ ಸಿಗಾಕೊಂಡಿದ್ದ? ಇಲ್ಲ ಸರ್, ನಾವೇನ್ ಸಿಗಾಕೊಂಡಿಲ್ಲ ಸರ್. ಏನೋ ಅವ್ರು ಸ್ವಲ್ಪ ಕೇಳ್ತಾರೆ ಅಂತ ಕೊಡ್ತಾ ಇದ್ವಿ. ಈ SP-ಗಳಿಬ್ರು ಜಾಸ್ತಿ ಲೂಟಿ ಹೊಡೆದಿದ್ರಲ್ಲ, ಅದು ಹಂಚ್ಕೊಳ್ಳುವಾಗ ಅವರಿಬ್ರು ಗಲಾಟೆ ಮಾಡ್ಕೊಂಡ್ಬಿಟ್ಟು ನನ್ನ ಮೇಲೆ ಹಾಕ್ತಾ ಇದ್ದಾರೆ ನೋಡಿ. ಇವರು SP ಮತ್ತೆ ಇನ್ನೊಬ್ಬ SP ರೋಲ್ ಕಾಲ್ ಹಂಚ್ಕೊಳ್ಳಕ್ ಹೋಗಿ ರೋಲ್ ಕಾಲ್ ಹಂಚ್ಕೊಳ್ಳೋದು ಸರಿಯಾಗಿ ಡೀಲ್ ಆಗಿಲ್ಲ ಅಂತ ಹೇಳಿ ಪಾಪ ಈ ನುಂಗಣ್ಣನ್ನು ಈಗ ಸೇರಿಸಿ ಸಿಗಾಕೊಂಡು ಪಾಪ ಇಬ್ಬರನ್ನು ಇಲ್ಲಿ ರಾಜಾಜಿನಗರ ಈ ತರದ ಬೆಂಗಳೂರಲ್ಲಿ ರೋಲ್ ಕಾಲ್ ಎತ್ತೋ ಕೆಲಸಕ್ಕೆ ಪಾಪ ಇಟ್ಬಿಟ್ಟಿದ್ದಾರೆ. ನಾನು ಕೊನೆಯದಾಗಿ ಇಲ್ಲಿ ನಮ್ಮ ಪಕ್ಷದ ಹಲವಾರು ಜನರು ಸೈನಿಕರಿದ್ದಾರೆ. ಇವರು ಒಂಥರ ಲಜ್ಜೆ ಕೆಟ್ಟಿ ಕೊಟ್ಟಿದ್ದಾರೆ. ಇವ್ರಿಗೆ ಅವಮಾನ ಆಗುತ್ತೆ ಅಥವಾ ಇವ್ರಿಗೇನಾದ್ರೂ ಮಾನ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅದು ಯಾವ್ದು ಇವರಲ್ಲಿ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ. ಕೊನೆಯದಾಗಿ ನೀವು ಇಂಥ ಲಜ್ಜೆಗೆಟ್ಟ, ಮರ್ಯಾದೆಗೆಟ್ಟ ಶ್ರೀನಾಥ ಏನು ಶ್ರೀನಾಥ್ ಮಹಾದೇವ್ ಜೋಶಿ, ಶ್ರೀನಾಥ ಮಹಾದೇವ ಜೋಶಿ, ಚೆನ್ನಾಗಿ ಹೇಳ್ತಾರೆ ಹೆಸರು ಅವರು. ಶ್ರೀನಾಥ ಮಹಾದೇವ ಜೋಶಿ ಅವ್ರ ಬಗ್ಗೆ ಕೊನೆಯದಾಗಿ ನೀವೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹೇಳ್ಕೊಂಡು ಜಗದ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನೇನಾಗ್ಬೇಕು ಸರ್. ಹುಡುಗಿಯನ್ನ ಇಟ್ಕೊಂಡು ಹೆಜ್ಜೆ ಮಕ್ಕಳನ್ನ ಸಾಕೊಂಡು ಎಷ್ಟು ದಿನ ಅಂತ ಅವ್ರು ಸಾಕ್ತೀರಾ? ದುಡ್ಡಲ್ಲಿ ಬಾಧ್ಯತೆ ಮಾಡ್ತಾರೆ. ಸರ್ ಪಬ್ಲಿಕ್ ಅಲ್ಲಿ ಜನ ಮುಜುಗರ ಆಗಂಗ್ ಮಾಡ್ಬೇಕು ಸರ್. ಜನ ಎದ್ದೇಳ್ಬೇಕು. ನಾನೊಂದು ಹೊಡಿ ಹೊಡೆದಿ ಕತ್ತೆ ಮೇಲೆ ಬೋಡ ಹೊಡೆದಿ ಕರ್ತವ್ಯ ಮಾಡಿಗೆ ಮಾಡ್ಬೇಕಾ? ಮೆರವಣಿಗೆಗೆ
ಭ್ರಷ್ಟರನ್ನ ಗಡಿಪಾರ್ ಮಾಡ್ಬೇಕು. ಅವ್ರಿದ್ರೆ ಈ ನಾಡು ಈ ದೇಶ ಉದ್ಧಾರ ಆಗಲ್ಲ. ಬಿಡ್ರಿ, ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಯ್ತು. ದಯವಿಟ್ಟು ರಾಜ್ಯದ ಜನರು ಏನು ನೋಡ್ತಾ ಇದ್ರಿ, ನೀವು ದಯವಿಟ್ಟು ಈ ವಿಚಾರವಾಗಿ ಏನು ಗಮನಿಸ್ತಾ ಇದ್ರಿ. ಇದು ನಾವು ತಮಾಷೆಗೆ ಮಾಡ್ತಾ ಇರೋದಲ್ಲ, ಇದೊಂದು ಗಂಭೀರವಾದ ವಿಚಾರ. ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಒಂದು ಎರಡು ದೊಡ್ಡ ವರ್ಗಗಳಾಗಿ ಸೃಷ್ಟಿಯಾಗ್ಬಿಟ್ಟಿದೆ. ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿ, ಲೂಟಿ ಮಾಡಿ, ದೇಶದ ನಾಡಿನ ಸಂಪತ್ತೆಲ್ಲವನ್ನ ಲೂಟಿ ಮಾಡಿ ಇಟ್ಕೊಂಡಿರುವಂತಹ ಕೇವಲ ಒಂದು 4-5% ಜನರು ಇವತ್ತು ದೇಶಾದ್ಯಂತ ಆಗ್ಬಿಟ್ಟಿದ್ದಾರೆ. ಇನ್ನ 95% ಜನರು, ನಾವು ನೀವು ಜನಸಾಮಾನ್ಯರು ಇವತ್ತು ಏನು ಈ ದೇಶದಲ್ಲಿ ಮಾಡುವಂತಹ ಕಾನೂನುಗಳನ್ನ, ಇವರಿಗೆ ಲೂಟಿ ಮಾಡುವಂತಹ ಇಂತಹ ನೀಚರಿಗೆ, ದೇಶದ್ರೋಹಿಗಳಿಗೆ ಯಾವುದೇ ಕಾನೂನುಗಳಿಲ್ಲ. ಇವರಿಗೆ ಎಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಮುರಿದು ಇವರು ದುಡ್ಡು ಲೂಟಿ ಮಾಡ್ತಾರೆ. ಆದ್ರೆ ಇನ್ನು 90% ಜನರು ನಾವು ಯಾರಿದ್ದೀವಿ, ನಾವು ಇವತ್ತು ಕಷ್ಟಪಟ್ಟು ದೇಶದ ಕಾನೂನುಗಳನ್ನ, ನಿಯಮಗಳಿಗೆ ಬದ್ಧರಾಗಿ ಕೆಲಸ ಮಾಡಿಕೊಂಡು ಇವತ್ತು ಈ ಸಮಾಜದಲ್ಲಿ ಎರಡು ವರ್ಗಗಳಾಗಿ ಇವತ್ತು ಆಗಿದ್ದಾವೆ. ಏನಾಗ್ತಾ ಇದೆ ಈಗ, ಒಂದು ಈ ತರದ್ದು ಅಧಿಕಾರದಲ್ಲಿರುವಂತವರು, ದುಡ್ಡು ಮಾಡಿರುವಂತ ಜನರು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯ ಜನರು ಇವತ್ತಿನ ವ್ಯವಸ್ಥೆಯಲ್ಲಿ, ಇವತ್ತಿನ ಸಮಾಜದಲ್ಲಿ ನ್ಯಾಯ ಪಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಯಾರೋ ಒಬ್ಬರಿಗೆ ಕೊಲೆ ಆಯ್ತು ಸರ್, ನಮ್ಮ ಮನೆಯಲ್ಲಿ ನಮ್ಮ ಮನೆ ಅಣ್ಣನ ತಮ್ಮನ್ನ ಕೊಲೆ ಮಾಡಿ ಹೋದ ಅಂತ ಹೇಳಿ ನ್ಯಾಯ ಪಡ್ಕೊಳ್ಳಕ್ ಹೋದ್ರೆ ಇವತ್ತು ಅದಕ್ಕೆ ಯಾರು ಕೊಲೆ ಆಗಿದೆ ಅಂತ ಹೇಳಿ ಹೋದವನಿಗೆ ಒಳಗಡೆ ಹಾಕಿ ಪೊಲೀಸರು ಅವನಿಗೆ ಇನ್ಯಾವನಿಗೂ ಕೊಲೆ ಮಾಡಿದವನು ಪರವಾಗಿ ಇವತ್ತು ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ. ಇನ್ಯಾವುದೋ ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಅತ್ಯಾಚಾರ ಮಾಡಿದವನು ನಾಡಿದ್ದೇನೆ ಆಚೆ ಬಂದು ಅವನು ತನ್ನ ಅತ್ಯಾಚಾರದ ಕೇಸನ್ನ ಮುಚ್ಚಾಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ದುಡ್ಡಿರೋ ಜನರು, ಅಧಿಕಾರದಲ್ಲಿರೋ ಜನರು ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅನ್ನುವಂತ ಒಂದು ವಾತಾವರಣ ಇವತ್ತು ಈಗಾಗಲೇ ಸೃಷ್ಟಿ ಆಗ್ಬಿಟ್ಟಿದೆ. ನಾವು ಜಾತಿ, ಧರ್ಮ, ಇನ್ಯಾವುದೋ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಂಥ ಪಾಪಿಗಳು, ನೀಚರು ಇವತ್ತು ಈ ದೇಶವನ್ನ ಲೂಟಿ ಮಾಡಿ ದೇಶದ ಸಾಮಾನ್ಯ ಜನರನ್ನ ಒಂದು ರೀತಿಯಾಗಿ, ಸಾಮಾನ್ಯ ಜನರ ಬದುಕನ್ನ ಇವತ್ತಿಂತ ಭ್ರಷ್ಟಾಚಾರಿಗಳು ನರಕ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥವ್ರಿಗೆ ಈಗ ಇವನು ಶ್ರೀನಾಥ ಮಹಾದೇವ ಜೋಶಿ, ಇವನು ಸಿಗಾಕೊಂಡಿದ್ದಾನೆ. ಲೋಕಾಯುಕ್ತದಿಂದ ಆಚೆ ಕಳಿಸಿದ್ದಾರೆ, ಲೋಕಾಯುಕ್ತದಿಂದ ಬಿಡುಗಡೆ ಮಾಡಿದ್ದಾರೆ ಅವನ್ನ ಸೇವೆಯಿಂದ. ನಾಳೆ ಹೋಗ್ತಾನೆ, ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗುತ್ತೆ ಅಥವಾ ಇನ್ನೇನೋ ಆಗುತ್ತೆ, ಮತ್ತೆ ಹೋಗಿ ಮಡಗಿರೋಂತ ದುಡ್ಡು ಇಟ್ಕೊಂಡು ಮತ್ತೆ ಅವ್ರನ್ನೇ ಬುಕ್ ಮಾಡ್ಕೊಂಡು ಲೋಕಾಯುಕ್ತದಲ್ಲೇ ಡೀಲ್ ಮಾಡ್ಕೊಂಡು ಮತ್ತೆ ಆಚೆ ಬರ್ತಾನೆ, ಮತ್ತೆ ಲೂಟಿ ಮಾಡ್ತಾನೆ. ಇವ್ರಿಗೆ ಏನ್ ಶಿಕ್ಷೆ ಕೊಟ್ಟಾಗಾಯ್ತು? ನಾವು ರಾಜ್ಯದ ಜನರು ಇದನ್ನೆಲ್ಲ ನೋಡ್ತಾ ಇರುವಂತವ್ರು ಗಮನಿಸಬೇಕು. ನಾವು ಇದನ್ನ ಇವನಿಗೇನೋ ಸ್ಯಾಡಿಸಮ್ನ ತೋರ್ಸೋದಕ್ಕೆ ನಾವು ಇದನ್ನ ಮಾಡ್ತಾ ಇಲ್ಲ, ನಮ್ಗೇನೋ ವಿಕೃತಿಯ ಆನಂದವನ್ನು ಅನುಭವಿಸೋದಕ್ಕೆ ನಾವು ಇದನ್ನ ಮಾಡ್ತಾ ಇಲ್ಲ. ರಾಜ್ಯದ ಜನರಿಗೆ ಗೊತ್ತಾಗ್ಬೇಕು. ಮತ್ತೆ ಇಂಥ ನೀಚರಿಗೆ ಬಹಿರಂಗವಾಗಿ ಅವಮಾನ ಆಗುವ ಹಾಗೆ ನಾವು ಮಾಡಬೇಕು. ಎಲ್ಲಿ ತನಕ ಭ್ರಷ್ಟಾಚಾರ ಮಾಡುವಂತವ್ರಿಗೆ ಅದೊಂದು ಕಳಂಕಿತವಾದಂತಹ ಕೆಲಸ, ಅದೊಂದು ಕಳಂಕದ ಕೆಲಸ. ನಾವು ಅದನ್ನ ಮಾಡಿದ್ರೆ ಈ ಸಮಾಜದಲ್ಲಿ, ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ಇರುವಂತಹ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ನನ್ನನ್ನ ಕಳಂಕಿತನಾಗಿ ನೋಡ್ತಾರೆ, ಚೀತು ಅಂತಾರೆ ಎನ್ನುವಂತ ಒಂದು ಅಭಿಪ್ರಾಯ ಇಂಥ ನೀಚರಲ್ಲಿ, ಶ್ರೀನಾಥ್ ಮಹಾದೇವ್ ಜೋಶಿ ಅಂತವರಲ್ಲಿ, ಈ ನಿಂಗಣ್ಣ ನುಂಗಣ್ಣಂತ ಮಾನಿಗೆಟ್ಟವರಲ್ಲಿ ಬರ್ಲಿ. ಅದು ಆ ತರದ ಒಂದು ನೈತಿಕ ಪ್ರಜ್ಞೆ ಹುಟ್ಟಿಲ್ಲ ಅಂತ ಅಂದ್ರೆ ಬಹುಶಃ ಇವರು ಈ ತರದನ್ನೇ ಮುಂದುವರಿಸ್ತಾ ಇದ್ದಾರೆ. ಇವತ್ತಿರ್ತಕ್ಕಂಥ ಕಾನೂನುಗಳಾಗ್ಲಿ, ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರೇ ಹೇಳ್ತಾರೆ, ಕುಲ ಜನಪ್ರತಿನಿಧಿಗಳು ನಮ್ಮದು ಎಲ್ಲ ಶಾಮೀಲು ಅಂತ. ಏನ್ ಹೇಳ್ತಾ ಇದೀರಾ, ಇದೆಲ್ಲ ಸರಿ ಇಲ್ಲ, ಸುಳ್ಳು. ಮತ್ತೆ ನಾವ್ ಆಲ್ರೆಡಿ ನಮ್ಮ ಸಾಹೇಬ್ರ ಹತ್ರ ಮಾತಾಡಿ ಆಗಿದೆ. ನಮ್ಮ ಸಾಹೇಬ್ರ ಹತ್ರ ಈಗ ಆಲ್ರೆಡಿ ಬೇರೆ ಕಡೆಗೆ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಸುಳ್ಳು, ಅನಾವಶ್ಯಕವಾಗಿ ಇದು ಮಾಡಿ. ಆಯ್ತು ಬಿಡಪ್ಪ, ಮೆಮನ್ಸ ನೀನು ಅಣ್ಣ ಬಾಳಿ ದೊಡ್ಡ ಮನುಷ್ಯ. ಇಂತ ಮಾತನ್ನ ನೀವೆಲ್ಲ ಎಷ್ಟೊತ್ತು ಕೇಳಿಸ್ಕೊಂಡ್ರಿ. ಈ ಶ್ರೀನಾಥ್ ಜೋಶಿಗೆ ಇನ್ನೊಂದಷ್ಟು ಮರ್ಯಾದೆ ಮಾಡ್ಬೇಕು ನಾವು. ಆತನ ಮನೆ ಎಲ್ಲಿ ಅಂತ ಹುಡುಕ್ತಾ ಇದೀವಿ. ಆತನ ಮನೆ ಅಡ್ರೆಸ್ ಸಿಕ್ಕಿದ್ರೆ ಆತನ ಮನೆ ಹತ್ರಕ್ಕೆ ಹೋಗಿ ಪುಣ್ಯಾತ್ಮನ ಇಲ್ಲಿ ಪಾಪ ಆತನ ಏನೋ ಒಂದು ಮುಖವಾಡ ಧರಿಸಿರುವಂತ ವ್ಯಕ್ತಿಗೆ ಇಷ್ಟೆಲ್ಲನು ಮಾತಾಡ್ಸಿದೀವಿ. ಆದ್ರೆ ನಿಜವಾಗ್ಲೂ ಇಂಥದ್ದೇ ಇವರೆಲ್ಲ ಏನು ಉತ್ತರ ಕೊಟ್ಟರೋ ಬಹುಶಃ ಭ್ರಷ್ಟಾಚಾರಿಗಳಿಗೆ ಆಲ್ಮೋಸ್ಟ್ ಇಂಥದ್ದೇ ಫೀಲಿಂಗ್ ಅಲ್ಲಿ ಅವರು ಕೆಲಸ ಮಾಡ್ತಿರುವಂತದ್ದು. ಹಾಗಾಗಿ ನಾವು ಆತನ ಮನೆ ಹತ್ರ ಹೋಗಿ ಅವನಿಗೆ ಮರ್ಯಾದೆ ಮಾಡುವಂತಹ, ಸಾರ್ವಜನಿಕ ಸನ್ಮಾನ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಸೋಮವಾರ ಆತನ ಮನೆ ಏನಿದೆ ಅಂತ ಗೊತ್ತಾಗ್ಬೇಕು. ರಾಜ್ಯದ ಜನರು ಇದನ್ನ ನೋಡ್ತಾ ಇರುವಂತಹ, ಗಮನಿಸ್ತಾ ಇರುವಂತವರು ದಯವಿಟ್ಟು ಯಾರು ಶ್ರೀನಾಥ್ ಮಹಾದೇವ ಜೋಶಿ ಲೋಕಾಯುಕ್ತ ಅಂತ ಸಂಸ್ಥೆಯಲ್ಲಿ ಇಟ್ಕೊಂಡೆ ರೋಲ್ ಕಾಲ್ ಮಾಡುವಂತಹ ಇಂಥ ನೀಚನ ಮನೆ ಎಲ್ಲಿದೆ ಅನ್ನೋದು ಅಕ್ಕಪಕ್ಕದವರು, ಬಹುಶಃ ಬೇರೆ ಯಾರೋ ಹೇಳ್ತಾರೆ ಅಂತ ಅನ್ಸಲ್ಲ, ನಿಮ್ ಅಕ್ಕಪಕ್ಕ ಇರುವಂತವ್ರು ದಯವಿಟ್ಟು ಈತನ ಮನೆ ಎಲ್ಲಾದ್ರೂ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ನಾವು ಅವ್ರ ಮನೆ ಹತ್ರ ಬಂದು ಈತನಿಗೆ ಸನ್ಮಾನವನ್ನ ಮಾಡುವಂತಹ ಕೆಲಸವನ್ನ ನಮ್ಮ ಪಕ್ಷದ ವತಿಯಿಂದ ಸೋಮವಾರ ಮಾಡ್ತೀವಿ. ಇದೊಂದು ಇನ್ಮೇಲೆ ಇದೊಂದು ಸ್ಯಾಂಪಲ್. ನಾವು ಇನ್ನು ಏನೆಲ್ಲ ಅಣ್ಣ ಇಷ್ಟಿಗೆ ಮುಗ್ದಿಲ್ಲ.
ನಿಮ್ದು Trailer. ನಿಮಗೆ ಇನ್ನ ಈಗ ಟ್ರೈಲರ್ ಸಿನಿಮಾ ತೋರಿಸ್ತೀವಿ ನಿಮ್ಗೆ ಭ್ರಷ್ಟಾಚಾರ ಮಾಡೋರಿಗೆ. ಇಷ್ಟು ದಿವಸ ಎಲ್ಲವನ್ನ ಮಾಡಿ ಏನು ಜಯಿಸ್ಕೋಬಹುದು ನಾವು ಅನ್ನುವಂತ ನಿಮ್ಮ ಉದ್ದಟತನ ಏನಿತ್ತು ಅದು ಇನ್ನು ಮುಂದೆ ನಡೆಯಲ್ಲ. ಅದೇನು ಅನ್ನೋದನ್ನ KRS ಪಕ್ಷ ಇನ್ನು ಮುಂದೆ ನಿಮ್ಗೆ ನಿಧಾನಕ್ಕೆ ಕರೆಂಟ್ ಶಾಕ್ ಕೊಟ್ಟಂಗೆ ಕೊಡ್ತಾ ನಾವು ತೋರಿಸ್ತೀವಿ. ಅದನ್ನ ನೀವು ಬದಲಾಗಿಲ್ಲ ಅಂತ ಅಂದ್ರೆ ಸ್ವಾಮಿ ಇಲ್ಲಿ ನೋಡಿ, ನೀವು ಬದಲಾಗಿಲ್ಲ ಅಂತ ಅಂದ್ರೆ ನಿಮ್ಮನ್ನ ಬದಲಾಯಿಸೇ ತೀರ್ತೀವಿ ಅನ್ನುವಂತ ನಿರ್ಧಾರದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶುರುವಾಗಿದೆ. ಮಾನ ಮರ್ಯಾದೆ ಏನಾದ್ರೂ ಇದ್ದು ಜೀವನದಲ್ಲಿ ಮಾನ ಮರ್ಯಾದೆನೇ ಮುಖ್ಯ, ನೆಮ್ಮದಿನೇ ಮುಖ್ಯ. ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಎದೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಮ್ಗೆ ಬೇಕು ಅನ್ನೋದಾದ್ರೆ ದಯವಿಟ್ಟು ಬಿಟ್ಬಿಡಿ ನನ್ನ ಪ್ಲೀಸ್, ನೋಡ್ತೀನಿ. ದಯವಿಟ್ಟು ಬಿಟ್ಬಿಡಿ. ಕುತ್ಕೊಳ್ರಿ, ನಿಮ್ ಮರ್ಯಾದೆ ಇದೆ, ಇನ್ನೂ ಸ್ವಲ್ಪ ಮರ್ಯಾದೆ ಮಾಡೋದಿದೆ. ದಯವಿಟ್ಟು ಆಯ್ತು. ಬಹಳ ದೊಡ್ಡ ಕೆಲಸ ಮಾಡಿದಿರಾ. ಇವಾಗ ಓಡೋಗೋದಲ್ಲ, ಇನ್ನು ಮುಂದಕ್ಕಾದ್ರೂ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ನ್ಯಾಯವಾದ ಕೆಲಸ ಮಾಡ್ಕೊಂಡು ಬದುಕೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ KRS ಪಕ್ಷ ನಿಮ್ಮದು ಇವತ್ತು ನಿಮ್ಮ ವೈಯಕ್ತಿಕವಾಗಿ ಮರ್ಯಾದೆ ತೆಗಿತಾ ಇದೀವಿ. ಇನ್ನು ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿರು ಆದಿ ಬೀದಿನಲ್ಲಿ ನಿಮ್ಮ ಮಕ್ಕಳು ಹೆಂಡತಿಗೂ ಸನ್ಮಾನ ಮಾಡ್ಬೇಕಾಗುತ್ತಿಲ್ಲ ಅಂತ. ಎಂತ ಅಪ್ಪನಪ್ಪ ನಿಮ್ಮಪ್ಪ, ಎಂತ ಅಪ್ಪನ ಮಕ್ಕಳಪ್ಪ ನೀವು ಅಂತ ಹೇಳಿ ನಿಮ್ ಮಕ್ಕಳಿಗೆ ಮತ್ತೆ ಹೆಂಡತಿಯರಿಗೂ ನಿಮ್ಗೆ ಹೆಣ್ಣು ಕೊಟ್ಟಂತ ಅತ್ತೆ ಮಾವ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕೊಂಡು ಅವ್ರಿಗೂ ಸನ್ಮಾನ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ದಯಮಾಡಿ ಎಚ್ಚರಿಕೆಯಿಂದ ಬುದ್ಧಿ ಕಲ್ತ್ಕೊಂಡು ಇವತ್ತಿಂದ ಏನು ಇಷ್ಟೊತ್ತು ನಿಮ್ಗೆ ಆಗಿದೆ ಇದರಿಂದ ಅದನ್ನು ಪಾಠ ಕಲ್ತ್ಕೊಳ್ಳಿ. ಇನ್ ಮುಂದೆ ಅದನ್ನು ಈ ಕೆಲಸವನ್ನ ಅಲ್ಕ ಕೆಲಸ ಮಾಡೋದನ್ನ ಕಕ್ಕಸ್ ತಿನ್ನೋದನ್ನ ಬಿಟ್ಟು ಅನ್ನ ತಿನ್ನೋದನ್ನ ಜೋಶಿ ಅನ್ನ ತಿನ್ನೋದನ್ನ ರೂಢಿ ಮಾಡ್ಕೋ ಜೋಶಿ. ಹಿಂಗ್ ಹೇಳ್ತಾ ಇದೀವಿ ಏನಪ್ಪಾ ನಿಂಗಣ್ಣ, ಅನ್ನ ತಿನ್ನೋದನ್ನ ರೂಢಿ ಮಾಡಿ ಸಾಕು. ಸಿಕ್ಕಾಪಟ್ಟೆ ದುಡ್ದಿದ್ಯಾ ಅಂತ ಎಲ್ಲ ಹೇಳ್ತವ್ರೆ, ಸಾಕು. ಇಂತ ಅಲ್ಕಡ್ಗಳ ಹತ್ರ ಹೋಗಿ ಅವ್ರೇನೋ ಅವ್ರು ಕುಡಿಕೆ ತಿಂತಾರೆ, ಪಾಪ ನಿಮ್ಗೆ ಅಗಳು ತಿನ್ಸ್ಬಿಟ್ಟು ನಿಂಗನ್ನು ಸೇರಿಸ್ತಾರೆ. ಸುಮ್ನೆ ಯಾಕೆ ನಿಮ್ಗೆ ಪೀಸಿಗೆ ಅವರೇ ಚೆನ್ನಾಗಿ ತಿಂದಾರೆ ಸರ್, ಅವರೇ ಚೆನ್ನಾಗಿ ತಿಂದಾರೆ. ಮಾನಿಗೆಟ್ಟವ್ರು ನೀವು ಬಂಧುಗಳೇ. ಇದು ಇಷ್ಟು ನಾವು ಇದನ್ನ ನಿಮ್ಮೆಲ್ರಿಗೂ ಇದನ್ನ ಇವ್ರಿಗೆ ಏನು ನೇಚರ್ಗೆ ಒಂದಷ್ಟು ಮರ್ಯಾದೆ ತೆಗಿಬೇಕಂತ ಹೇಳಿ ಇದನ್ನ ಮಾಡಿದ್ವಿ. ಇವರು ತೆಗೀರಿ, ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರಘುನಂದನ್, ಇವರು ದೇವರಾಜು, ನಮ್ಮ ಬೆಂಗಳೂರು ಪಶ್ಚಿಮದ ಕಾರ್ಯದರ್ಶಿಗಳು. ಇದನ್ನ ಪಾಪ ಅವರು ಏನೋ ಒಂದಷ್ಟು ಇದನ್ನ ಜನರಿಗೆ ತೋರಿಸೋ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮ ಆಗ್ಬೇಕು. ಮತ್ತೆ ಜನರಿಗೆ ನಾವು ಯಾವ ರೀತಿಯಾಗಿ ಜನರಿಗೆ ಜನ ಏನೋ ಇವತ್ತು ನೋಡ್ತಾ ಇದೀವಲ್ಲ, ಎಲ್ಲವನ್ನು ಕೂಡ ಏನೋ ವಿಭಿನ್ನವಾಗಿ ಅದನ್ನ ನೋಡ್ಬೇಕು ಅಂತ ಬಯಸುವಂತ ಜನರು. ನಾವೇನೋ ಭಾಷಣ ಮಾಡ್ತಾವ್ರೆ, ಜನರಿಗೆ ಸುರೇನಪ್ಪ ಭಾಷಣ ಮಾಡ್ತಾವ್ರೆ, ಹೇಳಿದ್ರೆ ತುತ್ತೂರಿ ಓದ್ತವ್ರೆ ಅಂತ ಹೇಳಿ ಜನರು ಭಾವಿಸ್ತಾರೆ. ಹಾಗಾಗಿ ಒಂದು ವಿನೂತನವಾಗಿ ಈ ತರದ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ನಾವು ಬೆಳಿಗ್ಗೆ ಒಂದಷ್ಟು ತಯಾರಿ ಮಾಡಿದ್ವಿ. ಅದು ಒಂದ್ ರೀತಿಯಾಗಿ ರಾ ಆಗಿ ಯಾವುದೇ ಎಡಿಟಿಂಗು ಅಥವಾ ಇನ್ನೇನು ಇಲ್ಲದೆ ಒಂದು ಮಾಡುವಂತಹ ಮತ್ತೆ ಇಂತಹ ನೀಚರಿಗೆ ಒಂದು ಸಮಾಜದಲ್ಲಿ ಇದೊಂದು ಕಳಂಕಿತವಾದಂತಹ ಒಂದು ಕೆಲಸ ಅನ್ನುವಂತಹ ಒಂದು ಮನವರಿಕೆಯನ್ನ ಅವ್ರಿಗೆ ಮಾಡಿಸ್ಬೇಕು. ಮುಂದೆ ಈ ರೀತಿಯ ಭ್ರಷ್ಟಾಚಾರ ಮಾಡುವಂತವ್ರು ನಮ್ಮ ಈ ರೀತಿ ಆಗಲ್ಲ. ಇವರು ರಘುನಂದನ್ ಅವನು ಜೋಶಿ ದರದಲ್ಲಿ ಮಾಡುವಂತಹ ಜನರಿಗೆ ಬುದ್ಧಿ ಬರಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನ ಈ ಒಂದು ಕಾರ್ಯಕ್ರಮವನ್ನು ಈ ರೀತಿಯಾಗಿ ಮಾಡ್ಬೇಕಾಗಿತ್ತು. ಇದು ನಾವು ಯಾವುದೋ ಒಂದು ಆಗ್ಲೇ ಹೇಳ್ದಂಗೆ ಇದೊಂದೇನೋ ನಮ್ಮ ವಿಕೃತ ಆನಂದವನ್ನ ಅನುಭವಿಸೋಕೆ ಇದು ಮಾಡಿದ್ದಲ್ಲ. ಜನರಿಗೆ ಹಿಂಗಾದ್ರೂ ಅರ್ಥ ಆಗುತ್ತೇನೋ, ಮತ್ತೆ ಈ ಮುಟ್ಟಾಟರಿಗೆ ನೀಚರಿಗೆ ಆ ರೀತಿಯಾಗಿ ಅದನ್ನು ಬುದ್ಧಿ ಬರುತ್ತೇನೋ ಅನ್ನುವಂತಹ ಒಂದು ಏನು ವಿಶ್ವಾಸದಲ್ಲಿ ಮತ್ತೆ ಆ ಒಂದು ಇದ್ರಲ್ಲಿ ನಾವು ಈ ಕೆಲಸವನ್ನ ಮಾಡಿದ್ದು. ಇವತ್ತು ಈ ಕೆಲಸಕ್ಕೆ ಸಹಕರಿಸಿದಂತಹ ಮತ್ತೆ ಇದೆಲ್ಲ ಈ ವಿಚಾರವಾಗಿ ಬಂದಂತಹ ಬೆಂಗಳೂರಿನ ಪಶ್ಚಿಮ ಹಾಗೂ ಇತರ ಎಲ್ಲ ಬೆಂಗಳೂರಿನ ಪದಾಧಿಕಾರಿಗಳಿಗೆ ನಾನು ಸಂದರ್ಭದಲ್ಲಿ ಮುಖ್ಯವಾಗಿ ರಘುನಂದನ್ ಅವರಿಗೆ ಮತ್ತೆ ನಮ್ಮ ನಿಂಗಣ್ಣ, ನಾನು ಅವರಿಗೆ ಬಹಳ ಒಂದಷ್ಟು ಏನು ನಿಂದಿಸುವ ರೀತಿಯಲ್ಲಿ ಮಾತಾಡಿದೆ. ಅದು ಅವ್ರಿಗಲ್ಲ, ಅವ್ರು ಮತ್ತೆ ಆಮೇಲೆ ಏನು ಒಂದು ನನ್ನ ಮೇಲೆ ಲೈ ಕಟ್ಟಾದ್ಮೇಲೆ ಮುಗಿ ಬೀಳಬಾರ್ದು. ನಾನು ಇದನ್ನ ಕೇವಲ ಏನು ಶ್ರೀನಾಥ್ ಮಹಾದೇವ್ ಜೋಶಿಗೆನೆ ಹೇಳಿರೋದು, ಅದು ನಿಮಗೆಲ್ಲ ನಿಂಗಣ್ಣಿಗೆ ಹೇಳಿರೋದು, ದೇವರಾಜ್ ಅವ್ರಿಗಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊತಾ ನನಗೆ ಅದೇ ನನ್ನ ಬೆಳಿಗ್ಗೆ ಅದೇ ನೀವೇ ಮಾಡಿ ಅಂತಂದ್ರೆ ನನಗೆ ಒಂಥರ ಅದು ಏಸ್ಗೆ ಕೆಲಸ ಅನಿಸ್ತು. ಆದ್ರೆ ಈ ಕ್ಷಣಕ್ಕೆ ಇದೊಂದು ಸರಿಯಾಗಿ ಬರ್ಬೇಕು, ಜನಗಳಿಗೆ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇಂಥವ್ರಿಗೆ ಅವಮಾನ ಆಗ್ಬೇಕು. ಮತ್ತೆ ಜನಗಳಿಗೆ ನಿಜವಾಗ್ಲೂ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ನೀವು ಜನರು ಬದಲಾಗ್ಬೇಕು ಅಂತ ಹೇಳಿ. ಆ ಕಾರಣಕ್ಕೆ ದಯಮಾಡಿ ಏನು ಅಲ್ಲ, ಇವನು ಇನ್ನಂತವ್ರಿಗೆ ಅವಮಾನ, ಇನ್ ಮುಂದೆ ಬೇರೆ ತರದ ಹಬ್ಬ ಇರ್ತದೆ, ಮತ್ತೆ ಇವರೆಲ್ಲ ನಮ್ಗೇನು ಅಲ್ಲ. ಮತ್ತೆ ಇದ್ರದವ್ರು ಸಾವಿರಾರು ಜನ ಇವತ್ತು ಬಸ್ಸು ಒಪ್ಕೊಂಡ್ಬಿಟ್ಟಿದ್ದಾರೆ ವ್ಯವಸ್ಥೆ ಒಳಗಡೆ. ಸಾವಿರಾರು ಜನ, ಲಕ್ಷ ಅಂದ್ರೆ ತುಂಬಾ ಲಕ್ಷಾಂತರ ಜನ ಅಂತ ಹೇಳ್ಬೋದು. ಅಷ್ಟೊಂದು ಜನ ಎಲ್ಲರೂ ಭ್ರಷ್ಟೇ. ಇವತ್ತು ₹1 ಹಿಡಿದು ಈ ತರ ಕೋಟಿಗಳು ನುಗ್ತಾ ಇರುವಂತ ರಾಜಕಾರಣಿಗಳು ಎಲ್ಲರೂ ಭ್ರಷ್ಟೇ. ಆದ್ರೆ ನಾವು ಜನ ಮತ ಹಾಕೋನು ಮತದಾರ ಬದಲಾದ್ರೆ ಇವರೆಲ್ಲಾರ್ದು ಏನು ನಡೆಯಲ್ಲ. ಇವರೆಲ್ಲ ಬರೀ ಕೂಲಿ ಆಳುಗಳು ಹಾಕ್ಬಿಡ್ತಾರೆ. ಆ ತರ ಇರ್ತಾರೆ ಇವರೆಲ್ಲ.
ಆ ಕಾರಣಕ್ಕೆ ಇದು ನಾವು ಬದಲಾಯಿಸಿಕೊಳ್ಳಬೇಕು. ಮತ್ತೆ ಈ ವ್ಯಕ್ತಿ ನಾವು ಲೋಕಾಯುಕ್ತಕ್ಕೆ ಹೋದಾಗ ಜೀವನ ನೆಟ್ಕೊಂಡಿದ್ದ ರೀತಿ ಮತ್ತೆ ಇವ್ರ ರೀತಿ ರಿವಾಜುಗಳಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಭ್ರಷ್ಟರು, ಕಡು ಭ್ರಷ್ಟರು, ಕಟೋರಿಗಳು, ಕುತಂತ್ರಿಗಳು, ನೀಚರು ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲ ಗೊತ್ತಿದೆ. ಆದ್ರೆ ಇವ್ರಿಗೆ ಏನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಅಂದ್ರೆ ಈ ತರದ್ದು ಭ್ರಷ್ಟರಿಗೆ ಮಾನಗೆಟ್ಟವ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಕ್ಕೂ ಬೆಂಗಳೂರಲ್ಲಿ ಅವಕಾಶಗಳಿದ್ದಂಗೆ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡೋದಕ್ಕೂ ಮತ್ತೆ ಇನ್ನೊಬ್ಬ ಭ್ರಷ್ಟನ ಹತ್ರನೇ ಹೋಗ್ಬಿಟ್ಟು ನಾವು ಪರ್ಮಿಷನ್ ತಗೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂಥದ್ದನ್ನ ಹುಡುಕೋಬೇಕಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಇದೀವಿ. ಹಾಗಾಗಿ ನಾವು ಈ ತರದೊಂದು ವಿನೂತನವಾದಂತಹ ಪ್ರಯತ್ನಗಳನ್ನ ಹುಡುಕೊಳ್ಳೋದ್ರ ಮುಖಾಂತರ ಜನರನ್ನ ತಲುಪುವಂತಹ ಕೆಲಸದ ಒಂದು ಪ್ರಯತ್ನದಲ್ಲಿ ತೊಡಗಿದ್ವಿ. ದಯಮಾಡಿ ಇದೆಲ್ಲರಿಗೂ ಜನರಿಗೆ ತಲುಪುವಂತ ಕೆಲಸ ಆಗ್ಬೇಕು. ರಾಜ್ಯದ ಜನರಿಗೆ ಇಂಥ ನೀಚರು ಇಂಥವ್ರು ಇದ್ದಾರೆ ಅನ್ನುವಂಥದ್ದು ಜನರಿಗೆ ತಲುಪಿಸುವಂತ ಕೆಲಸವನ್ನು ಯಾರೆಲ್ಲ ನಾವು ನೋಡಿದ್ರೆ ಅದು ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಇಂಥ ನೀಚರು ಇವರು ಜನ ನಿಜಕ್ಕೂ ಆಚೆ ಕಡೆ ಹೋದಾಗ ಜನ ಚಪ್ಪಲಿ ಬಿಚ್ಕೋಬೇಕು. ಆ ತರದ ಒಂದು ವಾತಾವರಣವನ್ನ ಸಮಾಜದಲ್ಲಿ ನೀವೆಲ್ಲ ಸೇರಿ ಸೃಷ್ಟಿ ಮಾಡೋಣ ಅಂತ ಒಂದು ಕೆಲಸಕ್ಕೆ ಇವತ್ತು KRS ಪಕ್ಷ ಮುಂದೆ ಆಗಿದೆ. ನಾವೆಲ್ಲರೂ KRS ಪಕ್ಷದ ಕೆಲಸಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಏನು ತಯಾರಿಗಳನ್ನ ಮಾಡಿದಂತಹ ಪಕ್ಷದ ಎಲ್ಲ ಸೈನಿಕರಿಗೆ ವಂದಿಸ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ. KRS ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ